ನಮಸ್ಕಾರ. ಈ ಸಂವಿಧಾನ ಭಾಗ 2ರ ಇವತ್ತಿನ ವಿಷಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನೇಮಕಾತಿ ಮತ್ತು ಕೊಲಿಜಿಯಂ ವ್ಯವಸ್ಥೆಯ ಬಗ್ಗೆ. ಈ ಒಂದು ವಿಡಿಯೋವನ್ನು ಇವತ್ತು ಪಾಠವನ್ನು ನಾನು ಮಾಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಚರ್ಚೆಯನ್ನು ಮಾಡಿದ್ದೀನಿ. ಅದಕ್ಕಿಂತ ಮೊದಲನೇ ವಿಡಿಯೋದಲ್ಲಿ ನಾನು ಭಾರತದ ನ್ಯಾಯಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯ ಬಗ್ಗೆ ಚರ್ಚೆ ಮಾಡುವನಿದ್ದೀನಿ. ಈ ಚರ್ಚೆಯ ಸಂದರ್ಭದಲ್ಲಿ ಕೊಲಿಜಿಯಂ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಮೂಡಿಬರುತ್ತದೆ. ಕೊಲಿಜಿಯಂ ವ್ಯವಸ್ಥೆ ಯಾಕೆ ಮೂಡಿಬರ್ತದೆ, ಅಥವಾ ನಮ್ಮ ಸಂವಿಧಾನದ ಪ್ರಾವಧಾನಗಳಲ್ಲಿ ಈ ನ್ಯಾಯಮೂರ್ತಿಗಳನ್ನು ನೇಮಿಸುವ ಬಗ್ಗೆ ಯಾವ ರೀತಿಯ ಪ್ರಾವಧಾನಗಳಿದ್ದಾವೆ ಮತ್ತು ಅದು ಯಾವ ರೀತಿಯ ವ್ಯತ್ಯಾಸವನ್ನು ಕಂಡಿದೆ, ವ್ಯತ್ಯಾಸವನ್ನು ಕಾಣುವುದಕ್ಕೆ ಕಾರಣವೇನು ಅಂತಕ್ಕಂಥದ್ದನ್ನು ನೋಡ್ತಾ, ಅದರ ಒಂದು ಏನು ಬೆಳವಣಿಗೆ ಯಾವ ರೀತಿಯಾಗಿದೆ, ಇವಲ್ಯೂಷನ್ ಯಾವ ರೀತಿ ಆಗಿದೆ ಅನ್ನುವುದನ್ನು ನೋಡ್ತಾ, ಪ್ರಚಲಿತ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡುವನಿದ್ದೇನೆ. ಚರ್ಚೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಬೋದು, ಆದರೆ ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ, ಈ ವಿಷಯ ಪ್ರಚಲಿತ ವಿಷಯವಾಗಿರುವುದರಿಂದ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದು ನನ್ನ ಉದ್ದೇಶ ಆಗಿರೋದ್ರಿಂದ, ಮತ್ತು ಇದನ್ನು ಭಾರತದ ಪ್ರಜೆಗಳಾದ ನಾವು ಎಲ್ಲರೂ ಅರಿತುಕೊಳ್ಳುವುದು ಬಹಳ ಮಹತ್ವ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಮೊದಲನೆಯದಾಗಿ, ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜಸ್ ಇನ್ ಇಂಡಿಯಾ ಈಸ್ ಗವರ್ನ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಸೇಪ್ಡ್ ಬೈ ವೇರಿಯಸ್ ಜುಡಿಷಿಯಲ್ ಡಿಸಿಷನ್ಸ್, ಪರ್ಟಿಕ್ಯುಲರ್ಲಿ 3 ಜಡ್ಜಸ್ ಕೇಸ್ ವಿಚ್ ಎಸ್ಟಾಬ್ಲಿಷ್ಡ್ ದಿ ಕೊಲಿಜಿಯಂ ಸಿಸ್ಟಮ್. ನೋಡೋಣ ಕೊಲಿಜಿಯಂ ಸಿಸ್ಟಮ್ ಅಂದರೆ ಏನು ಅಂತ ನೋಡೋಣ. 3 ತೀರ್ಪುಗಳು ಬರುತ್ತೆ, 3 ಸುಪ್ರೀಂ ಕೋರ್ಟಿನ ತೀರ್ಪುಗಳು ಇಲ್ಲಿ ಬರುತ್ತೆ. ಆ 3 ತೀರ್ಪುಗಳ ಒಂದು ಫಲಿತಾಂಶವನ್ನು ನಾವು ನೋಡ್ತೀವಿ ಇಲ್ಲಿ. ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಟು ಸಿ ದ ರಿಸಲ್ಟ್ ಆಫ್ ದೋಸ್ ಥಿಂಗ್ಸ್. ದಟ್ ಈಸ್ ಅವರ್ ಆಬ್ಜೆಕ್ಟಿವ್ ಟುಡೇ. ಭಾರತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿ, ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿ ವಿಷಯ ಇವತ್ತು ನಮ್ಮ ಚರ್ಚೆ. ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಾತಿ ಭಾರತದ ಸಂವಿಧಾನದ ಅಧೀನದಲ್ಲಿ ನಡೆಯುತ್ತಿದೆ. ಈ ಪ್ರಕ್ರಿಯೆಯನ್ನು 3 ನ್ಯಾಯಮೂರ್ತಿಗಳ ಪ್ರಮುಖ ತೀರ್ಪುಗಳು ಆಕಾರ ನೀಡಿವೆ. ಈ ತೀರ್ಪುಗಳ ಮೂಲಕ ಕೊಲಿಜಿಯಂ ವ್ಯವಸ್ಥೆ ಎಂಬ ನ್ಯಾಯಾಂಗ ಕೇಂದ್ರಿತ ನಿಯಮಿತ ವ್ಯವಸ್ಥೆ ರೂಪುಗೊಂಡಿದೆ. ಇನ್ ಅದರ್ ವರ್ಡ್ಸ್, ದಿಸ್ ಈಸ್ ನಾಟ್ ಪ್ರೊವೈಡೆಡ್ ಫಾರ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಇಟ್ ಈಸ್ ಇವಾಲ್ವ್ಡ್ ಇನ್ ಅವರ್ ಇಂಡಿಯನ್ jurisprudence, particularly appointing the judges appointing the judges. Concept has come and it has got a reason also. Let us go to the provision of the constitution first. ನಮ್ಮ ಸಂವಿಧಾನದಲ್ಲಿ ಏನು ಪ್ರಾವಧಾನ ಇದೆ ಅನ್ನುವುದನ್ನು ನಾವು ಈಗ ಮೊದಲಿಗೆ ನೋಡೋಣ. ಆ ರೀತಿ ನೋಡುವುದಾದರೆ ಅನುಚ್ಛೇದ 124ರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಸಂವಿಧಾನವನ್ನು ನಾವು ಸ್ಥಾಪನೆಗೊಳಿಸ್ತೀವಿ, ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆಗೊಳಿಸ್ತೀವಿ. ಅಷ್ಟೇ ಅಲ್ಲದೆ ಈ ನ್ಯಾಯಾಧೀಶರುಗಳ ನೇಮಕಾತಿಯ ಬಗ್ಗೆಯೂ ಈ ಒಂದು ಅನುಚ್ಛೇದದಲ್ಲಿ ಹೇಳಲಾಗಿದೆ. ಅಂದರೆ ಸಬ್ ಕ್ಲಾಸ್ 2ನಲ್ಲಿ ಇದೆಲ್ಲ ಬರುತ್ತೆ. ಆರ್ಟಿಕಲ್ 124(2) ಸ್ಟೇಟ್ಸ್ ದ್ಯಾಟ್ ಎವ್ರಿ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ shall be appointed by the President of India. Underline the word shall and President of India, after consultation with such judges of the Supreme Court and of the High Court as deemed necessary. See, the President was having the discretion that he can consult the judges of the High Court and Supreme Court as he deems necessary, and appoint the judges of the Supreme Court. For the Chief Justice, the President consults the judges of the Supreme Court and High Court as he thinks necessary. He has got lot of discretionary power. For other judges, CJI must be consulted.
For appointment of the Supreme Court Chief Justice, he can consult anybody, that discretion. But in case of appointing other judges, he has to consult the CJI also. So this is the power that the president was having. When I say it is the power of the president, automatically this power falls back to Article 74. What is Article 74? Whatever the president is doing, he has to do it as per the aid and advice of the Council of Ministers. In other words, executive is to be executive or Karyanga. ಕಾರ್ಯಾಂಗ ನ್ಯಾಯಮೂರ್ತಿಗಳನ್ನು ನೇಮಿಸುವಂತಹ ಅಧಿಕಾರವನ್ನು ಹೊಂದಿತ್ತು ಅನ್ನುವುದನ್ನು ನಾವಿಲ್ಲಿ ನೋಡಬಹುದು. ದಿಸ್ ಈಸ್ ದ ಪ್ರಾವಿಷನ್. ಕಲಂ 124 ಕಲಂ ಅಂತ ಅಲ್ಲ, ಇದನ್ನು ನಾವು ಅನುಚ್ಛೇದ ಅಂತ ಹೇಳಬೇಕು. ಅನುಚ್ಛೇದ ಅಥವಾ ವಿಧಿ. ಅನುಚ್ಛೇದ 124 2ರ ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರತಿಯೊಬ್ಬ ನ್ಯಾಯಮೂರ್ತಿಯನ್ನು ಭಾರತದ ರಾಷ್ಟ್ರಪತಿಗಳು ಅಗತ್ಯವೆಂದು ತಿಳಿದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಲಹೆಯೊಂದಿಗೆ ನೇಮಿಸುತ್ತಾರೆ. ಭಾರತದ ನ್ಯಾಯಮೂರ್ತಿ ನೇಮಕಾತಿಗೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳ ನ್ಯಾಯಮೂರ್ತಿಗಳೊಂದಿಗೆ ಪರಾಮರ್ಶೆ ಮಾಡುತ್ತಾರೆ. ಇತರ ನ್ಯಾಯಮೂರ್ತಿಗಳ ನೇಮಕಾತಿಗೆ ಮುಖ್ಯ ನ್ಯಾಯಮೂರ್ತಿಯವರ ಜೊತೆ ಪರಾಮರ್ಶೆ ಮಾಡುತ್ತಾರೆ. So that is what is the provision that is available in our constitution. In other words, if the constitution is, or the provision of the constitution is looked into, actually the executive was appointing the judiciary, top judiciary, or the Supreme Court judges. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಕಾರ್ಯಾಂಗವು ನೇಮಕ ಮಾಡಬೇಕು ಅನುಚ್ಛೇದದ ಪ್ರಕಾರ. ಆದರೆ ಏನಾಗುತ್ತೆ, that we will see later. But who can become the judge first? We will see. To be appointed as a judge of the Supreme Court, a person must be a citizen of India first. ಭಾರತದ ನಾಗರಿಕನಾಗಬೇಕು. Have been a judge of the High Court or of 2 or more such courts in succession. He must be any high court judge at least for 5 years. This is one condition. Anybody who is the judge of the high court, ಒಂದೇ ಹೈಕೋರ್ಟ್ ಇರಬೇಕಂತೇನಿಲ್ಲ, 2-3 ಹೈಕೋರ್ಟ್ಗಳಲ್ಲಿ ಸೇರಿಸಿ 5 ವರ್ಷದ ಅವನು ಜಡ್ಜ್ಶಿಪ್ ಇದ್ದರೆ ಅಥವಾ ನ್ಯಾಯಮೂರ್ತಿ ಆಗಿದ್ದರೆ ಅವನು ಎಲಿಜಿಬಲ್. ಎನ್ ಅಡ್ವೊಕೇಟ್ ಆಫ್ ಹೈಕೋರ್ಟ್ ಫಾರ್ ಅಟ್ ಲೀಸ್ಟ್ 10 years. ಕನಿಷ್ಠ 10 ವರ್ಷ ಅವನು ನ್ಯಾಯವಾದಿಯಾಗಿ ಕೆಲಸ ಮಾಡಿದರೆ, ಅಡ್ವೊಕೇಟ್ ಆಗಿ ಕೆಲಸ ಮಾಡಿದರೆ. ಆರ್ ಬಿ ಎ ಡಿಸ್ಟಿಂಗ್ವಿಶ್ಡ್ jurist in the opinion of the president. Who is a jurist ಅಂತಕ್ಕಂತಹ ಒಂದು ಪ್ರಶ್ನೆ ಬರುತ್ತದೆ. Anybody who is having deep knowledge in the law, like the academicians, lecturers, principals of law academy, law schools, we can call them as jurists, having the knowledge of jurisprudence. ಅವ್ರನ್ನ ಇದರಲ್ಲಿ ಈ ರೀತಿಯಾದಂತಹ ಒಂದು ನಿರ್ಬಂಧಗಳು, ಕ್ವಾಲಿಫಿಕೇಶನ್ಸ್, ಅರ್ಹತೆಗಳು ಉಳ್ಳವರು ಏನಾಗ್ಬೋದು, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗ್ಬೋದು. ಇವರು ಕನ್ನಡ ಹೊರಿಷನ್ ನೋಡಿಬಿಡೋಣ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ನೇಮಕವಾಗಲು ಈ ಕೆಳಕಂಡ ವ್ಯಕ್ತಿ ನಾಗರಿಕನಾಗಿರಬೇಕು, ಹೈಕೋರ್ಟಿನಲ್ಲಿ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರಬೇಕು. ಅದು ಒಂದೇ ಹೈಕೋರ್ಟ್ ಅಂತೇನಿಲ್ಲ, 2-3 ಹೈಕೋರ್ಟ್ ಇರ್ಬೋದು. ಹೈಕೋರ್ಟ್ಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ವಕೀಲನಾಗಿ ಕಾರ್ಯನಿರ್ವಹಿಸಿರಬೇಕು, ಅಥವಾ ಭಾರತದ ಅಧ್ಯಕ್ಷರ ಅಭಿಪ್ರಾಯದಲ್ಲಿ ಒಬ್ಬ ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಈ ರೀತಿಯಾದಂತಹ ವ್ಯಕ್ತಿಯನ್ನು ಏನು ಮಾಡ್ಬೋದು, ನಾವು ನ್ಯಾಯಮೂರ್ತಿಯನ್ನಾಗಿ ನೇಮಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ I am introducing the word collegium system.
The Constitution originally provided for appointment through consultation, but over time the collegium system evolved through judicial interpretation. ಕೊಲಿಜಿಯಂ ಸಿಸ್ಟಮ್ ಮೂಲತಃ ಭಾರತೀಯ ಸಂವಿಧಾನವು ನ್ಯಾಯಮೂರ್ತಿಗಳ ನೇಮಕಕ್ಕಾಗಿ ಪರಾಮರ್ಶೆ ಎಂಬ ಪದವನ್ನು ಬಳಸಿದೆ. ಕನ್ಸಲ್ಟೇಷನ್ ಅಂತಕ್ಕಂಥ ಶಬ್ದ ಇದೆ ಸಂವಿಧಾನದಲ್ಲಿ. ಕನ್ಸಲ್ಟೇಷನ್ ಅಂದರೆ ಅವ್ರ ಜೊತೆ ವಿಚಾರ ವಿಮರ್ಶೆ ಮಾಡ್ಕೋಬೇಕಷ್ಟೇ. ಆದರೆ ಕಾಲಕ್ರಮದಲ್ಲಿ ನ್ಯಾಯಾಂಗದ ತೀರ್ಪುಗಳ ಮೂಲಕ ಈ ಕೊಲಿಜಿಯಂ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಜಾರಿಗೆ ಬಂತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ನೌ ಐ ವಿಲ್ ಕಮ್ ಟು ದ real story. This story, you see, it is in 1982. In 1982. Then you must go back to this period, 1975. 1975. Then 1973. 1975. What is 1973? Keshavananda Bharati. What is 1975? National emergency. Then ADM Jabalpur. ADM Jabalpur versus Shivkant Shukla. Shivkant Shukla. ಈ ಎಲ್ಲ ಪ್ರಕರಣಗಳಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಈ ನ್ಯಾಯಮೂರ್ತಿಗಳ ಎರಡು ಗುಂಪನ್ನು ನೋಡ್ತೀವಿ. ಒಂದು, ಈ ಎಮರ್ಜೆನ್ಸಿಯ ಸಮಯದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡಲಾಯಿತು. ಅಂತಹ ಸಂದರ್ಭದಲ್ಲಿ ಅನೇಕ ಹೈಕೋರ್ಟ್ಗಳು ಈ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಗಳಿಗೆ ಹೇಬಿಯಸ್ ಕಾರ್ಪಸ್ಸಲ್ಲಿ ಬಿಡುಗಡೆಗೆ ಆಜ್ಞೆಗೊಳಿಸಿದ್ವು. ಆದರೆ ಅಲ್ಟಿಮೇಟ್ಲಿ ಈ ADM ಜಬಲ್ಪುರ್ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, 5 ಜನರ ಸಂವಿಧಾನಿಕ ಪೀಠ ಈ ರೀತಿಯಾದಂಥ ಹೇಬಿಯಸ್ ಕಾರ್ಪಸನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಯಿತು. ಹೇಬಿಯಸ್ ಕಾರ್ಪಸ್ ಪ್ರಕರಣದಲ್ಲಿ, ಇದಕ್ಕೆ ಹೇಬಿಯಸ್ ಕಾರ್ಪಸ್ ಪ್ರಕರಣನೂ ಅಂತಾರೆ. ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅದರ ಸೈಟೇಷನ್. ಅಲ್ಲಿ ಈ 5 ಜನರ ಬೆಂಚಿನಲ್ಲಿ 4 ಜನರು ಏನು ಹೇಳ್ತಾರೆ ಅಂದರೆ, ಇಲ್ಲ, ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನುಚ್ಛೇದ 359 ಪ್ರಕಾರ ಭಾರತದ ರಾಷ್ಟ್ರಪತಿಗೆ ಅಧಿಕಾರ ಇದೆ, ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿರುವಂತಹ ಅಧಿಕಾರ ಇದೆ ಅನ್ನೋ ಒಂದು ಕಾರಣವನ್ನು ಮುಂದೊಡ್ಡಿ ಆರ್ಟಿಕಲ್ 21 ಕ್ಯಾನ್ ಬಿ ಟೇಕನ್ ಬ್ಯಾಕ್ ಆ್ಯಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಲಾ ಅನ್ನೋದನ್ನು ಮುಂದುವರಿಸ್ತಾ, ದೇರ್ ಫೋರ್ ಎ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆಫ್ ಎ ಪರ್ಸನ್ ಕ್ಯಾನ್ ಬಿ ಟೇಕನ್ ಅವೇ ಆ್ಯಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, and that procedure established by law is available in Article 359 ಅನ್ನುವ ಕಾರಣವನ್ನು ಒಟ್ಟಿ 4:1 ಜಜ್ಮೆಂಟ್ ಬರುತ್ತೆ. ಈ ಜಜ್ಮೆಂಟು 4:1 ಬರುತ್ತೆ. 4 ಜನ ಜಡ್ಜ್ಗಳು ಸರ್ಕಾರದ ಪರವಾಗಿ ಜಜ್ಮೆಂಟ್ ಕೊಡ್ತಾರೆ. ಹೇಬಿಯಸ್ ಕಾರ್ಪಸ್ ಯಾರಿಗೂ ಸಿಗೋದಿಲ್ಲ. ಆದರೆ ಅದರಲ್ಲಿ ಒಬ್ಬ ಜಡ್ಜು HR ಖನ್ನಾ, ಹಂಸರಾಜ್ ಖನ್ನಾ ಅಂತ ಹೇಳ್ತಾರೆ. ಈ ಜಡ್ಜ್ ಮಾತ್ರ ಡಿಸೆಂಟ್ ಜಡ್ಜ್ಮೆಂಟ್ ಕೊಡ್ತಾರೆ. ಅಂದರೆ ಸರ್ಕಾರದ ವಿರುದ್ಧವಾಗಿ, ಅವತ್ತಿನ ಸರ್ಕಾರದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಸಂವಿಧಾನದಲ್ಲಿ ಬರೀರಿ ಬಿಡ್ರಿ, ಅಥವಾ ಆ ಹಕ್ಕುಗಳು ಇದೆ ಅಂಥೇಳಿ ಸಸ್ಪೆಂಡ್ ಆಗಿದ್ದೇವೆ ಅಂಥೇಳಿ, ದಟ್ ಆಲ್ ಕಾನ್ಸೆಪ್ಟ್ ಈಸ್ ರಾಂಗ್. ಆ್ಯಸ್ ಫಾರ್ ಆ್ಯಸ್ ದಿ ಹ್ಯೂಮನ್ ರೈಟ್ಸ್ ಆರ್ ಕನ್ಸರ್ನ್ಡ್, those rights are inalienable rights and they will be always with the human being. You cannot suspend them. There is no provision for the suspension. ವಾಟ್ ಎವರ್ ಈಸ್ ಡನ್ ರಾಂಗ್ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪನ್ನು ಇದು ಕೊಡ್ತಾರೆ. ಈ ತೀರ್ಪು ಮೈನಾರಿಟಿ ತೀರ್ಪು, ಅಂದರೆ ಡಿಸೆಂಟ್ ಜಡ್ಜ್ಮೆಂಟ್ ಅಂತೀವಿ ಇದಕ್ಕೆ ನಾವು, ಡಿಸೆಂಟ್ ಜಡ್ಜ್ಮೆಂಟ್. ಈ ಡಿಸೆಂಟ್ ಜಡ್ಜ್ಮೆಂಟು ಮುಂದೆ ಮನೇಕಾ ಗಾಂಧಿ ಪ್ರಕರಣದಲ್ಲಿ ಮೆಜಾರಿಟಿ ಜಡ್ಜ್ಮೆಂಟ್ ಆಗುತ್ತೆ. ಇದು ಒಂದು ಇತಿಹಾಸ. ಇನ್ನೊಂದು ಇತಿಹಾಸ ಏನಂದ್ರೆ, ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಾವು 13 ಜನರ ಜಡ್ಜಿನಲ್ಲಿ ಇದನ್ನೇನು ಮಾಡ್ತೀವಿ, 7:5 ಒಂದು ಡಿಸಿಷನ್ ಬರ್ತದೆ. 5 ಜನ ಜಡ್ಜ್ಗಳು ಸರ್ಕಾರದ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಇನ್ನು 7 ಜನ ಜಡ್ಜ್ಮೆಂಟ್ಗಳು ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಕೊಟ್ಟಿದ್ದರಿಂದ ಇಲ್ಲಿ ಏನಾಯಿತು ಅಂತಂದರೆ, ಅವತ್ತಿನ ಸರ್ಕಾರ ಯಾವ ಜಡ್ಜ್ಗಳು ಸರ್ಕಾರಕ್ಕೆ ಅಥವಾ ಸರ್ಕಾರದ ಒಂದು ಏನು ಆಸೆ ಇತ್ತಲ್ಲ ಅದರ ವಿರುದ್ಧವಾಗಿ ಕೆಲಸ ಮಾಡಿದಂತಹ ಎಲ್ಲ ಜಡ್ಜಿಗಳಿಗೆ ಪಾಠ ಕಲಿಸಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರ 2 ಕೆಲಸ ಮಾಡ್ತದೆ. ಒಂದು, ಅನೇಕ ಹೈಕೋರ್ಟ್ ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮಾಡ್ತದೆ. ಅದಕ್ಕೆ ಜಡ್ಜಿಸ್ ಟ್ರಾನ್ಸ್ಫರ್ ಕೇಸು ಅಂತಾರೆ ಇದಕ್ಕೆ.
ಜಡ್ಜಿಸ್, ಈ 3 ಜಡ್ಜಿಸ್ ಕೇಸ್ಗೆ ಇನ್ನೊಂದು ಹೆಸರೇನು? ಜಡ್ಜಿಸ್ ಟ್ರಾನ್ಸ್ಫರ್ ಕೇಸ್. ಅನೇಕ ಹೈಕೋರ್ಟ್ ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮಾಡ್ತದೆ ಆರ್ಬಿಟ್ರರಿಯಾಗಿ, ಅಂದರೆ ಅದಕ್ಕೊಂದು ಏನು ರೀತಿ ನೀತಿ ಏನು ಇರಲಾರ್ದಂಗೆ ಟ್ರಾನ್ಸ್ಫರ್ ಮಾಡ್ತದೆ. ಅಲ್ಲದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹ ಸಂದರ್ಭದಲ್ಲಿ 3 ಜನ ಸೀನಿಯರ್ ಜಡ್ಜಿಗಳನ್ನು ಬಿಟ್ಟು ನಾಲ್ಕನೆಯ ವ್ಯಕ್ತಿಗೆ ಎನ್ ರೇ ಅಂತಕ್ಕಂಥ ವ್ಯಕ್ತಿಗೆ ಸರ್ವೋಚ್ಚ ನ್ಯಾಯಾಲಯದ ಏನು ಮಾಡ್ತಾರೆ? ಮುಖ್ಯ ನ್ಯಾಯಾಧೀಶನಾಗಿ ಮಾಡ್ತಾರೆ. ಈ 3 ಜಡ್ಜಿಗಳು ಏನು ಮಾಡ್ತಾರೆ? ರಾಜೀನಾಮೆ ಕೊಡ್ತಾರೆ. ಅದರಲ್ಲಿ ಕರ್ನಾಟಕದ KS ಹೆಗಡೆ ಅವರು ಕೂಡ ಒಬ್ಬರು. ಈ ರೀತಿಯಾದಂತಹ ಒಂದು ಪ್ರಸಂಗ ನಡೀತದೆ. ಅಂದರೆ ಈ ಏನು ಎಕ್ಸಿಕ್ಯೂಟಿವ್ 124ನ ಪವರ್ ದುರುಪಯೋಗ ಆಗುತ್ತೆ. ದ ಪವರ್ ಅವೈಲೇಬಲ್ ಇನ್ ಆರ್ಟಿಕಲ್ 124 ಈಸ್ ಮಿಸ್ಯೂಸ್ಡ್. 3 ಜನ ಸೀನಿಯರ್ ಮೋಸ್ಟ್ ಎಫಿಷಿಯೆಂಟ್ ಜಡ್ಜ್ಗಳನ್ನು ಬೈಪಾಸ್ ಮಾಡಿ 4ನೇ ವ್ಯಕ್ತಿಗೆ ಪ್ರಮೋಷನ್ ಕೊಡ್ತಾರೆ. ಮತ್ತು ಹೈಕೋರ್ಟಿನ ಅನೇಕ ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲದೇನೆ ಇನ್ನೂ ಮುಂದುವರೆದು ಈ ರೀತಿಯಾದಂಥ ಈ ಹಂಸರಾಜ್ ಖನ್ನಾ ಅವರಿಗೆ ಸೀನಿಯಾರಿಟಿ ಪ್ರಕಾರ ಅವ್ರು CJI ಆಗಬೇಕಾಗಿರುತ್ತೆ. ಇವ್ರನ್ನೂ ಬೈಪಾಸ್ ಮಾಡಿ ನೆಕ್ಸ್ಟ್ ಇನ್ನೊಬ್ಬರಿಗೆ ಅಲ್ಲಿ ಏನು ಮಾಡ್ತಾರೆ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಮಾಡ್ತಾರೆ. ಈ ರೀತಿಯಾದಂತಹ ಅನೇಕ ಘಟನೆಗಳು ನಾವು ನಡೀತವೆ, ಅವನ್ನು ನೋಡ್ತೀವಿ. ಅಂತಹ ಸಂದರ್ಭದಲ್ಲಿ ಈ SP ಗುಪ್ತಾ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾರೆ. ಈ ರೀತಿ ಆರ್ಬಿಟ್ರರಿಯಾಗಿ, ಅಂದರೆ ಆರ್ಟಿಕಲ್ 124 ಈಸ್ ಬೀಯಿಂಗ್ ಮಿಸ್ಯೂಸ್ಡ್ ಅನ್ನುವಂತಹ ಒಂದು ವಿಷಯವನ್ನು ಹಿಡ್ಕೊಂಡು ಇವ್ರೇನು ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕ್ತಾರೆ. ಏನು? ದ ಕೇಸ್ ಡೆಲ್ಟ್ ವಿತ್ ದ ಇಂಟರ್ಪ್ರಿಟೇಷನ್ ಆಫ್ ದ ಟರ್ಮ್ ಕನ್ಸಲ್ಟೇಷನ್. ಇದು ಕನ್ಸಲ್ಟೇಷನ್ ಸರಿ ಇಲ್ಲ, ಇದು ಸುಮ್ಮನೆ ನೆಪ ಮಾತ್ರಕ್ಕೆ ಮಾಡ್ತಾರೆ, ದಿಸ್ ಈಸ್ ನಾಟ್ ಕರೆಕ್ಟ್, ಇದು ಸರಿ ಮಾಡಬೇಕು, ಇದು ಕನ್ಸಲ್ಟೇಷನ್ ಆಗಬಾರ್ದು, ಇದೇನಾಗಬೇಕು? ಸೊ ವಾಟ್ ಎವರ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿಸೈಡ್ಸ್ ದ್ಯಾಟ್ ಶುಡ್ ಬಿ ಫೈನಲ್. ಅಂದರೆ ಮಾತ್ರ ನಾವಾಗೇನು ಮಾಡ್ಬೋದು? ಈ ನ್ಯಾಯಾಂಗಕ್ಕೆ ಸ್ವಾಯತ್ತತೆ ಬರ್ತದೆ. ದಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಕ್ಯಾನ್ ಬಿ ಅಚೀವ್ಡ್. ಅದರ್ವೈಸ್ ದಿ ಜಡ್ಜಿಸ್ ಹ್ಯಾವ್ ಟು ವರ್ಕ್ ಅಂಡರ್ ದ ಥ್ರೆಟ್. ಹೆದರಿಕೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ, ಎಕ್ಸಿಕ್ಯೂಟಿವ್ನ ಪ್ರೆಷರ್ನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅನ್ನುವಂತಹ ವಿಷಯವನ್ನು ಎತ್ಕೊಂಡು SP ಗುಪ್ತಾ ಅವರು ಏನು ಮಾಡ್ತಾರೆ? ಕೋರ್ಟಿಗೆ ಬರ್ತಾರೆ. ಬಟ್ ಕೋರ್ಟಿಗೆ ಬಂದಾಗ ಏನಾಗುತ್ತೆ? ಆರ್ಟಿಕಲ್ 124 ಆ್ಯಂಡ್ 217, ಅಂದರೆ 217 ಹೈಕೋರ್ಟ್ನ ಜಡ್ಜ್ಗಳನ್ನು ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ ನಿರ್ಧಾರ ಮಾಡುವಂತಹ ಒಂದು ಆರ್ಟಿಕಲ್ ಅದು. ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಜಡ್ಜಿಸ್ ಆಫ್ ದ ಸುಪ್ರೀಂ ಕೋರ್ಟ್. ನೋಡಿ, ಎರಡೂ ವಿಷಯದ ಬಗ್ಗೆ, ಟ್ರಾನ್ಸ್ಫರ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಿಸ್, ಈ ಎರಡೂ ವಿಷಯದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತಾರೆ. ಈ ಪ್ರಕರಣದಲ್ಲಿ ಸಂವಿಧಾನದ ಕಲಮು 124 ಮತ್ತು 217ರಲ್ಲಿ ಬಳಸಿರುವ ಪರಾಮರ್ಶೆ ಎಂಬ ಪದದ ಅರ್ಥವನ್ನು ಪ್ರಶ್ನಿಸಲಾಯಿತು. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು? ಇದನ್ನು ಇವರ ಈ ಒಂದು ಅಹವಾಲನ್ನು ಅವರು ಸ್ವೀಕರಿಸಲಿಲ್ಲ. ಬಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದ ಡಿಸಿಷನ್ ಲೈಕ್ ದಿಸ್. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಇನ್ 1981, the word consultation does not mean concurrence. Concurrence ಅಂದರೆ ಒಪ್ಪಿಗೆ. ಕನ್ಸಲ್ಟೇಷನ್ ಅಂದರೆ ಪರಾಮರ್ಶೆ. ನೀವು ಪರಾಮರ್ಶೆಯನ್ನೇ ಒಪ್ಪಿಗೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀವು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಗೆ ತಗೋಬೇಕಂತ ಏನು ಅವಶ್ಯಕತೆ ಇಲ್ಲ. ನನಗೆ ರಾಷ್ಟ್ರಪತಿಯಾದ ನನಗೆ ಅದರ ಅವಶ್ಯಕತೆ ಇಲ್ಲ. ದ ಪ್ರೆಸಿಡೆಂಟ್ ಈಸ್ ನಾಟ್ ಬೌಂಡ್ ಬೈ ದ ಒಪಿನಿಯನ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ ನ್ಯಾಯಮೂರ್ತಿಗಳು ಹೇಳಿದ್ದೇ ಫೈನಲ್ ಅಲ್ಲ, ಇಟ್ ಈಸ್ ನಾಟ್ ಅಂತಿಮ ಅಲ್ಲ. ದ CJI's ಒಪಿನಿಯನ್ ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ಬೈಂಡಿಂಗ್. ಓಕೆ, ಅವರ ಅಭಿಪ್ರಾಯ ಮುಖ್ಯವಾಗ್ತದೆ, ಆದರೆ ಅದನ್ನೇ ನಾನು ಪಾಲಿಸಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಗೇವ್ ಪ್ರೈಮಸಿ ಟು ಎಕ್ಸಿಕ್ಯೂಟಿವ್. ನೋಡಿ, ಈ ಜಡ್ಜ್ಮೆಂಟ್ ಈ ರೀತಿ ಬರುತ್ತೆ. ಅಂದರೆ ದ ಸುಪ್ರೀಂ ಕೋರ್ಟ್ ಫೆಲ್ಟ್ ದ್ಯಾಟ್ in this case, Supreme Court felt that consultation is not concurrence, and the President has to take the opinion. That is important, but it is not binding on the President. He may obey it, he may reject it. Therefore, in this judgment, what happened is the executive or the President is having full power in the appointment of and transfer of judges. ಜಡ್ಜಿಗಳ ಟ್ರಾನ್ಸ್ಫರ್ನ ವಿಷಯದಲ್ಲಿ ಮತ್ತು ನೇಮಕಾತಿಯ ವಿಷಯದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ರಾಷ್ಟ್ರಪತಿಗಳಿಗಿದೆ ಅನ್ನುವಂತಹ ಮೊದಲನೇ ಜಡ್ಜ್ಮೆಂಟ್ ಬಂತು. ಪರಾಮರ್ಶೆ ಎಂದರೆ ಅಂಗೀಕಾರ ಎಂದು ಅರ್ಥವಲ್ಲ. ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪಿದು. ಭಾರತದ ರಾಷ್ಟ್ರಪತಿಗಳು
ಭಾರತದ ರಾಷ್ಟ್ರಪತಿಗಳು ಅಥವಾ ಎಕ್ಸಿಕ್ಯೂಟಿವ್ ಮುಖ್ಯ ನ್ಯಾಯಮೂರ್ತಿಯ ಅಭಿಪ್ರಾಯಕ್ಕೆ ಬದ್ಧರಾಗಿರುವ ಅವಶ್ಯಕತೆ ಇಲ್ಲ. CJI ಅವರ ಅಭಿಪ್ರಾಯ ಮಹತ್ವದ್ದಾಗಿದೆ, ಆದರೆ ಅದು ಬಂಧಕ ಆಗಿಲ್ಲ, ಅದು ಬಂಧಕವಲ್ಲ, ಅದು ಬಂಧಕ ಆಗಿಲ್ಲ. ನೇಮಕಾತಿಗಳಲ್ಲಿ ನ್ಯಾಯಾಂಗದ ಮೇಲೆ ಕಾರ್ಯನಿರ್ವಾಹಕ ಶಾಖೆಗೆ ಪ್ರಮುಖ ಸ್ಥಾನ ನೀಡಲಾಯಿತು. ಸೊ ದಿಸ್ ಜಜ್ಮೆಂಟ್ ಕೇಮ್ ಇನ್ ಅಪೋಸಿಷನ್ ಟು ದ ಕಾನ್ಸೆಪ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಅಂದರೆ ಏನು ಟ್ರಾನ್ಸ್ಫರ್ ಮಾಡಿದ್ರು, ಪೋಸ್ಟಿಂಗ್ ಈ ರೀತಿ ಎಲ್ಲ ನಡೀತಾ ಇತ್ತು. ಇದು ಏನಾಯಿತು, ಜಡ್ಜಿಗಳ ಮೇಲೆ ನೇರವಾಗಿ ಪ್ರೆಷರ್ ಸ್ಟಾರ್ಟ್ ಆಯಿತು. ಅಂದರೆ ಸರ್ಕಾರದ ವಿರುದ್ಧ ನಾವು ಯಾವ ಜಡ್ಜ್ಮೆಂಟ್ ಕೊಟ್ಟರು ನೀವು ಈ ರೀತಿಯಾದಂತಹ ಒಂದು ಸರ್ಕಾರದ ಕೆಂಗಣ್ಣಿಗೆ ಕಾರಣ ಆಗ್ತೀರಿ ಅನ್ನುವಂತಹ ಒಂದು ಮೆಸೇಜನ್ನು ಆ ಜಡ್ಜ್ಮೆಂಟು ಕೊಡ್ತು. ಅದು 1981 ವಿಷಯದಲ್ಲಿ. ಇದಾದ ನಂತರ 10-11 ವರ್ಷಗಳ ನಂತರ ಇನ್ನೊಂದು ಪ್ರಸಂಗ ಬರ್ತದೆ. ಇದೇ ರೀತಿಯಾದಂತಹ ವ್ಯವಸ್ಥೆ ನಡೀತಾ ಹೋಗ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೊಂದು ಕೇಸ್ ಬರ್ತದೆ. ಅಂದರೆ ಏನಾಗುತ್ತೆ ಅಂತಂದರೆ, ಈ ರೀತಿ ಜಡ್ಜಿಗಳು ಸ್ವತಂತ್ರವಾಗಿ ನಿರ್ಭೀತಿಯಿಂದ ಕೆಲಸ ಮಾಡುವ ವಾತಾವರಣವೇ ನಿಂತು ಹೋದಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತದೆ. ಇದಕ್ಕೆ ನಾವು ಸೆಕೆಂಡ್ ಜಡ್ಜಿಸ್ ಕೇಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ದಿ ಸೆಕೆಂಡ್ ಜಡ್ಜಿಸ್ ಕೇಸ್. ಸೆಕೆಂಡ್ ಜಡ್ಜಿಸ್ ಕೇಸ್. ಈ ಸೆಕೆಂಡ್ ಜಡ್ಜಿಸ್ ಕೇಸ್ ಏನು ಅದರ ಸೈಟೇಷನ್ ಏನಂದ್ರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರಿಕಾರ್ಡ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಇನ್ ದಿಸ್ ಕೇಸ್ ಲೆಟ್ ಅಸ್ ಸಿ ವಾಟ್ ಎಕ್ಸಾಕ್ಟ್ಲಿ transpires in this case. The case is, the background of the case is like this. The case was a landmark in redefining the appointment and transfer of judges in the higher judiciary. It overruled the first judgment. Gupta's judgment, it is overruled. SP Gupta, it was cancelled. They said it is not correct. The judgment given is not correct. Where the executive had the primacy in ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್. ಅಲ್ಲಿ ಕಾರ್ಯಾಂಗಕ್ಕೆ ಹೆಚ್ಚು ಮಹತ್ವ ಇತ್ತು. ಈ ಪ್ರಕರಣವು ಉಚ್ಚ ನ್ಯಾಯಾಂಗದ ನ್ಯಾಯಮೂರ್ತಿಗಳ ನೇಮಕಾತಿ ಮತ್ತು ವರ್ಗಾವಣೆಯ ವ್ಯಾಖ್ಯಾನವನ್ನು ಪುನರ್ ಉಚ್ಚರಿಸಿ ಮೈಲಿಗಲ್ಲು ತೀರ್ಪು ಆಗಿತ್ತು. ಇದು 1971 ಮೊದಲ ನ್ಯಾಯಮೂರ್ತಿಗಳ ಪ್ರಕರಣವನ್ನು ರದ್ದು ಮಾಡಿತು. ಇಲ್ಲಿ ನ್ಯಾಯಮೂರ್ತಿಗಳ ನೇಮಕಾತಿಯಲ್ಲಿ ಕಾರ್ಯನಿರ್ವಾಹಕ ಶಾಖೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು. ದೆನ್ ಲೆಟ್ ಅಸ್ ಸಿ ವಾಟ್ ದ ಜಜ್ಮೆಂಟ್ ವಾಸ್ ಗಿವನ್ ಇನ್ ಹಿಯರ್. The Supreme Court has given this judgment. Nodi. Now the Supreme Court changed its mindset and it directed the executive to read consultation as concurrence. To read consultation. Supreme Court ಈ ಪ್ರಕರಣದಲ್ಲಿ, ಎರಡನೇ ಜಡ್ಜಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ, ಕನ್ಸಲ್ಟೇಷನ್ ಅನ್ನ ನೀವು ಕನ್ಕರೆನ್ಸ್ ಅಂತ ಓದಬೇಕು. ಅಂದ್ರೆ ಒಪ್ಪಿಗೆ ಅಂತ ಓದಬೇಕು, ಪರಾಮರ್ಶೆ ಅಲ್ಲ, ಅದು ಒಪ್ಪಿಗೆ ತಗೋಬೇಕು ನೀವು. ಯಾರ ಒಪ್ಪಿಗೆ? ಮುಖ್ಯ ನ್ಯಾಯಮೂರ್ತಿಗಳ ಒಪ್ಪಿಗೆ. ಹೆಲ್ಡ್ ದ್ಯಾಟ್ ದ ಟರ್ಮ್ ಕನ್ಸಲ್ಟೇಷನ್ ಇನ್ ಆರ್ಟಿಕಲ್ 124 and 217 ಮೀನ್ಸ್ ಕನ್ಕರೆನ್ಸ್. ಅಂದರೆ 124 ಮತ್ತು 217ರಲ್ಲಿ ಹೇಳಿದಂತಹ ಏನು ಈ ಅನುಚ್ಛೇದಗಳಿದಾವಲ್ಲ, ಇದರಲ್ಲಿ ಕನ್ಸಲ್ಟೇಷನ್ ಅಂತಕ್ಕಂತಹ ಶಬ್ದವನ್ನು ಉಪಯೋಗಿಸಿದ್ವಿ. ಆ ಕನ್ಸಲ್ಟೇಷನ್ ಅಂತಕ್ಕಂತಹ ಶಬ್ದವನ್ನು ನೀವು ಏನು ಓದಬೇಕು? ಅದು ಕನ್ಸಲ್ಟೇಷನ್ ಅಲ್ಲ, ಅದು ಕನ್ಕರೆನ್ಸ್ ಅಂಥೇಳಿ ನೀವು ಓದಬೇಕು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತೆ. ಇಲ್ಲಿ 124 ಸುಪ್ರೀಂ ಕೋರ್ಟ್ನ ಜಡ್ಜಿಗಳನ್ನು, 217 ಹೈಕೋರ್ಟ್ನ ಜಡ್ಜಿಗಳನ್ನು ಅಪಾಯಿಂಟ್ ಮಾಡುವಂತಹ ಒಂದು ಪ್ರಕ್ರಿಯೆ. ಈ ಎರಡೂ ಪ್ರಕ್ರಿಯೆಯಲ್ಲೂ ನೀವೇನು ಮಾಡಬೇಕು? CJI ಅವರ ಒಪ್ಪಿಗೆಯನ್ನು ಪಡಿಬೇಕು. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಸ್ ಒಪಿನಿಯನ್ ಮಸ್ಟ್ ಹ್ಯಾವ್ ದ ಪ್ರೈಮಸಿ. ನೋಡಿ, ಪ್ರೈಮಸಿ ಈಸ್ ನಾಟ್ ದಿ ಡಿಸಿಷನ್ ಆಫ್ ದ ಪ್ರೆಸಿಡೆಂಟ್, ಪ್ರೈಮಸಿ ಈಸ್ ದಿ ಒಪಿನಿಯನ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ದ CJI ಶುಡ್ ನಾಟ್ ಆಕ್ಟ್ ಆನ್ ಹಿಸ್ ಓನ್. ಮತ್ತು ಆವಾಗ ಚೀಫ್ ಜಸ್ಟಿಸ್ ಒಬ್ಬರನ್ನೇ ತಗೊಳ್ಳಿಲ್ಲ. ಈ ನ್ಯಾಯಾಂಗ ಒಂದು ತೀರ್ಪಿನಲ್ಲಿ ಏನು ಹೇಳ್ತು ಅಂದರೆ, ಮುಖ್ಯ ನ್ಯಾಯಮೂರ್ತಿಗಳು ಅವರೊಬ್ಬರೇ ನಿರ್ಧಾರವನ್ನು ಮಾಡೋ ಹಾಗಿಲ್ಲ. ಅವ್ರೇನು ಮಾಡಬೇಕು? ಅವ್ರ ಜೊತೆಗೆ ಇನ್ನಿಬ್ಬರು ನ್ಯಾಯಮೂರ್ತಿಗಳನ್ನು ಸೇರಿಸಿಕೊಂಡು ಒಂದು ಒಪಿನಿಯನ್ ಫಾರ್ಮ್ ಮಾಡಬೇಕು. ದ CJI ಶುಡ್ ನಾಟ್ ಆಕ್ಟ್ ಆನ್ ಹಿಸ್ ಓನ್ ಬಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಕೊಲಿಜಿಯಮ್ ಆಫ್ 2 senior most ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್.
2 senior most judges of the Supreme Court. ಅಂದರೆ ಸೆಕೆಂಡ್ ಜಡ್ಜಸ್ ಪ್ರಕರಣದಲ್ಲಿ 1993 ಪ್ರಕರಣದಲ್ಲಿ, ಅಂದರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಪ್ರಕರಣದಲ್ಲಿ ಏನು ಮಾಡ್ತು ಅಂತಂದರೆ ಒಂದು ವ್ಯಾಖ್ಯಾನವನ್ನು ಮಾಡಿತು. ಇಟ್ ಸೇಡ್ ವಾಟ್ ಎವರ್ ಈಸ್ ದೇರ್ ಇನ್ ಆರ್ಟಿಕಲ್ 124 and 217, the word concurrence is to be read as, consultation is to be read at the concurrence. When it is concurrence, it is necessary that you should take the opinion of the CJI, and the CJI should not give independent opinion. While giving opinion, CJI should have a collegium of 2 more senior judges. So CJI plus 2 senior most judges, CJI plus 2 senior most judges form a group called collegium. ಅಂದರೆ ಈ ಕೊಲಿಜಿಯಂ ಅಂತಕ್ಕಂಥ ಒಂದು ವ್ಯವಸ್ಥೆ 1993 ಒಂದು ಜಡ್ಜ್ಮೆಂಟ್ ಇತ್ತಲ್ಲ, ಈ ಜಡ್ಜ್ಮೆಂಟ್ನಲ್ಲಿ ಈ ಒಂದು ಒಪಿನಿಯನ್ ಹೊಸ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ದಿಸ್ ಇಸ್ ಹೌ collegium is evolved. This led to the birth of collegium. The CJI's recommendation in consultation with the senior most judges would be binding. ಇವರು ಕೊಟ್ಟಂತಹ ಅಭಿಪ್ರಾಯ ಇದೆಯಲ್ಲ, ಅದು ಅದೇ ಫೈನಲ್, ಅದನ್ನೇ ನೀವು ಮಾಡಬೇಕು, ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ, ಇಟ್ ಈಸ್ ಬೈಂಡಿಂಗ್ ಅಂತೇಳಿ ಹೇಳ್ತದೆ. ಪರಾಮರ್ಶೆ ಎಂಬ ಪದಕ್ಕೆ ಅಂಗೀಕಾರ ಎಂದು ಘೋಷಿಸಲಾಯಿತು. ನ್ಯಾಯಮೂರ್ತಿಗಳ ನೇಮಕಾತಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ಅಭಿಪ್ರಾಯಕ್ಕೆ ಪ್ರಧಾನ ಸ್ಥಾನ ಇರಬೇಕು. CJI ಅವರು ತಮ್ಮ ವೈಯಕ್ತಿಕ, ಒಂಟಿ ಅನ್ನೋದಕ್ಕಿಂತ ವೈಯಕ್ತಿಕ, ಒಂಟಿ ಅಂತ ಹೇಳೋದು ಬೇಡ, ವೈಯಕ್ತಿಕ ಅಭಿಪ್ರಾಯದ ಮೇಲಿನ ನಿರ್ಧಾರ ತೆಗೆದುಕೊಳ್ಳಬಾರದು. ಅವರು ಸುಪ್ರೀಂ ಕೋರ್ಟ್ನ ಹಿರಿಯ 2 ನ್ಯಾಯಮೂರ್ತಿಗಳೊಂದಿಗೆ ಪರಾಮರ್ಶಿಸಿ ನಿರ್ಧಾರ ಮಾಡಬೇಕು. ಇದರಿಂದ ಕೊಲಿಜಿಯಂ ವ್ಯವಸ್ಥೆ ಈ ರೀತಿಯಾಗಿ ಕೊಲಿಜಿಯಂ ವ್ಯವಸ್ಥೆಯು ಜಾರಿಗೆ ಬಂದಿತು. CJI ಅವರ ಶಿಫಾರಸು ಹಿರಿಯ 2 ನ್ಯಾಯಮೂರ್ತಿಗಳೊಂದಿಗೆ ಪರಾಮರ್ಶೆಯಾದ ನಂತರ ಬಂಧಕವಾಗಿರುತ್ತದೆ. ಇಟ್ ಈಸ್ ಬೈಂಡಿಂಗ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ದಿಸ್ ಈಸ್ ವಾಟ್ ಈಸ್ ದಿ ಸೆಕೆಂಡ್ ಜಡ್ಜಸ್. ಫರ್ದರ್ ಇಂಪ್ರೂವ್ಮೆಂಟ್ ಈಸ್ ಡನ್ ಆನ್ ದಿಸ್. ಮತ್ತೆ ಇದರ ಮೇಲೆ ಚರ್ಚೆಗಳಾದ ಮೇಲೆ ಒನ್ ಮೋರ್ ಇಂಪ್ರೂವ್ಮೆಂಟ್ ಹ್ಯಾಸ್ ಕಮ್, ಆ್ಯಂಡ್ ದ್ಯಾಟ್ ಇಂಪ್ರೂವ್ಮೆಂಟ್ ಈಸ್ ಕಾಲ್ಡ್ ದಿ ಥರ್ಡ್ ಜಡ್ಜಸ್ ಕೇಸ್. ಈ ಥರ್ಡ್ ಜಡ್ಜಸ್ ಕೇಸ್ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಈ ರಾಷ್ಟ್ರಪತಿಗಳಿಗೆ ಸೆಕೆಂಡ್ ಜಡ್ಜ್ಮೆಂಟ್ ಸಮಾಧಾನ ಆಗಲಿಲ್ಲ. ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದಿ ಕೊಲಿಜಿಯಂ. ದೇರ್ಫೋರ್ ಹಿ ಯೂಸಸ್ ಆರ್ಟಿಕಲ್ 143. ನಾ ಹೇಳಿದ್ನಲ್ವಾ, ಈಗಲೂ ಕೂಡ ಇದು ಚರ್ಚೆಯಲ್ಲಿರುವಂತಹ ವಿಷಯ. ಆರ್ಟಿಕಲ್ 143ನಲ್ಲಿ ಮೇಡಮ್ ಮುರ್ಮು, ಅವರ್ ಆನರೇಬಲ್ ಪ್ರೆಸಿಡೆಂಟ್, ಹ್ಯಾಸ್ ಆಸ್ಕ್ಡ್ 14 questions on the issue of federal relation, like how the act is to be passed, the bill is to be passed by the state legislature, whether the president is having or the governor is having the power to keep it pending or not. All these 14 questions are asked. ಇದಕ್ಕೆ advisory jurisdiction ಅಂತಾರೆ. ಇಲ್ಲಿಯೂ ಅಷ್ಟೇ, ಥರ್ಡ್ ಜಡ್ಜಸ್ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಕೇಳ್ತಾರೆ. 1998ರಲ್ಲಿ ಅಭಿಪ್ರಾಯವನ್ನು ಕೇಳ್ತಾರೆ. ಏನು? This was not a regular court case, but a presidential reference under Article 143 of the Constitution. The President of India sought Supreme Court's opinion on questions relating to collegium system and judicial appointments after confusion following in the second judge's case. Second judge's case ಅಲ್ಲಿ ಕೆಲವೊಂದು ದ್ವಂದ್ವಗಳಿದ್ದಾವೆ, ಅವುಗಳನ್ನು ಸರಿಪಡಿಸುವುದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಗಳು ಏನು ಮಾಡಿದರು, ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಕೇಳಿದರು. ಇದು ಸಾಮಾನ್ಯ ನ್ಯಾಯಾಲಯದ ಪ್ರಕರಣವಲ್ಲ. ನೋಡಿ, ಈ ಅಂತ ಎಲ್ಲಿ ಬರುತ್ತೋ ಇದೆಲ್ಲ ರಾಷ್ಟ್ರಪತಿಗಳು ಒಪಿನಿಯನ್ ಕೇಳಿದಾಗ ಬರುತ್ತೆ. ಅಂತಕ್ಕಂಥದ್ದು ರಾಷ್ಟ್ರಪತಿಗಳು ಒಪಿನಿಯನ್ ಕೇಳಿದಾಗ ಬರುತ್ತೆ. ಇನ್ನೊಂದು ಸಂದರ್ಭ, ಅಪೋಸಿಟ್ ಪಾರ್ಟಿಯನ್ನು ನಾವು ನಮೂದಿಸಲಿಲ್ಲ ಅಂದರೆ ಅಲ್ಲಿಯೂ ನಾವು ಅಂತ ಹೇಳ್ತೀವಿ. ಮೊನ್ನೆ 370 ಪ್ರಕರಣದಲ್ಲಿ ಹಾಗೆ ಆಯಿತು.
ಆ ಏನು ಪ್ರಕರಣವನ್ನು ಮೊದಲು ದಾಖಲಿಸಿದ್ರಲ್ಲ ಅವ್ರ ಹೆಸರು ಹಾಕಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಹಿಂದೇಟು ಹಾಕ್ತು. ಕಾರಣ ಏನು ಅಂತಂದರೆ 370 ಕೇಸಲ್ಲಿ ಆ ವ್ಯಕ್ತಿ ಈ ಒಂದು ಭಯೋತ್ಪಾದನಾ ಕ್ರಿಯೆಯಲ್ಲಿ ಶಂಕಿತನಾಗಿರುವುದರಿಂದ ಆ ಹೆಸರನ್ನು ಸುಪ್ರೀಂ ಕೋರ್ಟು ನಮಿಸೋದಕ್ಕೆ ಹಿಂದೆ ಹಾಕಿ ಕೊನೆಗೆ ಏನು ಮಾಡ್ತೀವಿ, ಆರ್ಟಿಕಲ್ 370 ಅಂತ ಹೇಳಿ ಆ ಪ್ರಕರಣಕ್ಕೆ ಹೆಸರು ಕೊಟ್ಟಿದೆ. ಹಾಗೆ ಇನ್ನೊಂದು ಪಾರ್ಟಿ ಇಲ್ದಾಗೂ ಅಂತ ಕೊಡ್ತಾರೆ. ಆದರೆ ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಿದಾಗ ಯಾವಾಗಲೂ ಈ ಅಂತಕ್ಕಂಥ ಶಬ್ದ ಇರುತ್ತೆ, ಅಂತಕ್ಕಂಥ ಶಬ್ದ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ನೋಡ್ವಿ. ಇಲ್ಲಿ 2 ಪಾರ್ಟಿ ಇರೋದಲ್ಲ, ಇದು ಸಲಹೆ ಅಷ್ಟೇ. ಸರ್ವೋಚ್ಚ ನ್ಯಾಯಾಲಯ ಸಲಹೆ ಕೊಡ್ತದೆ. ಇದು ಸಾಮಾನ್ಯ ನ್ಯಾಯಾಲಯದ ಪ್ರಕರಣವಲ್ಲ, ಬದಲಾಗಿ ಭಾರತದ ಅಧ್ಯಕ್ಷರು ಸಂವಿಧಾನದ ಕಲಂ 143 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳ ಬಗ್ಗೆ ಅಭಿಪ್ರಾಯ ಕೇಳಿದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಆಗಿತ್ತು. 2ನೇ ನ್ಯಾಯಮೂರ್ತಿಗಳ ತೀರ್ಪಿನ ನಂತರ ಕೊಲಿಜಿಯಂ ವ್ಯವಸ್ಥೆಯ ಕಾರ್ಯವಿಧಾನದಲ್ಲಿ ಉಂಟಾದ ಗೊಂದಲದ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯವನ್ನು ಕೇಳಲಾಗಿತ್ತು. ರೈಟ್. ಏನು ಕ್ಲಾರಿಫಿಕೇಶನ್ಸು? ವಾಟ್ ಆರ್ ದ ಕ್ಲಾರಿಫಿಕೇಶನ್ಸ್ ವೇರ್ ಸಾಟ್? ಏನು ನಾವು ಇಲ್ಲಿ ಕೇಳಲಾದ ಸ್ಪಷ್ಟತೆಯನ್ನು, ಏನು ಸ್ಪಷ್ಟತೆಯನ್ನು ಕೇಳಿದ್ವಿ? ಹೌ ಶುಡ್ ದ ಕೊಲಿಜಿಯಂ ಸಿಸ್ಟಮ್ ಫಂಕ್ಷನ್? ನೀವೇನು ಕೊಲಿಜಿಯಂ ಅಂತಿರಲ್ಲ, ಅದು ಯಾವ ರೀತಿ ಕೆಲಸ ಮಾಡ್ತದೆ? ನಂಬರ್ 1. ವಾಟ್ ಈಸ್ ದ ಕರೆಕ್ಟ್ ಪ್ರೊಸೆಸ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಜಡ್ಜಸ್? ನೋಡಿ, ನಿಜವಾದ ಪದ್ಧತಿ ಏನು? ಜಡ್ಜಿಗಳನ್ನ ಅಪಾಯಿಂಟ್ ಮಾಡೋದು ಮತ್ತು ಟ್ರಾನ್ಸ್ಫರ್ ಮಾಡಲಿಕ್ಕೆ ನಿಜವಾಗಿ ಏನು ಪದ್ಧತಿಯನ್ನು ಅನುಸರಿಸಬೇಕು? ಹೌ ಮೆನಿ ಜಡ್ಜಸ್ ಶುಡ್ ಬಿ ಕನ್ಸಲ್ಟೆಡ್ ಇನ್ ದ ಕೊಲಿಜಿಯಂ? ಒಂದು ಕೊಲಿಜಿಯಂ ಅಂತ ಏನು ಹೇಳ್ತಿರಲಿ, ಇದರಲ್ಲಿ ನೀವು ಎಷ್ಟು ಜನ ಜಡ್ಜಿಗಳನ್ನು ಪ್ರಶ್ನಿಸ್ಬೋದು, ಅಂದರೆ ಕನ್ಸಲ್ಟ್ ಮಾಡ್ಬೋದು? ಇದ್ರ ಬಗ್ಗೆ ನೀವು ಸ್ಪಷ್ಟತೆ ಕೊಡಿ. ಕೊಲಿಜಿಯಂ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸಬೇಕು? ನ್ಯಾಯಮೂರ್ತಿಗಳ ನೇಮಕ ಮತ್ತು ವರ್ಗಾವಣೆಗೆ ಸರಿಯಾದ ಪ್ರಕ್ರಿಯೆ ಏನು? ಕೊಲಿಜಿಯಂ ನಲ್ಲಿ ಎಷ್ಟು ನ್ಯಾಯಮೂರ್ತಿಗಳು ಅದನ್ನು ಪರಾಮರ್ಶಿಸಬೇಕು? ಇದೆಲ್ಲದರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂಥೇಳಿ ಇಲ್ಲಿ ಕೇಳ್ತು. ಇವತ್ತಿನ ಒಂದು ಸಿಚುವೇಶನ್ನು ಅವತ್ತು ಅದೇ ಸಿಚುವೇಶನ್ನು, ಅಂದರೆ ಇಟ್ ಈಸ್ ಲೈಕ್ ಎಕ್ಸಿಕ್ಯೂಟಿವ್ ವರ್ಸಸ್ ಜುಡಿಷಿಯರಿ ಅನ್ನೋ ಥರ ಆ ರೀತಿಯಾದಂತಹ ಪ್ರಶ್ನೆಯನ್ನು ಇದರಲ್ಲಿ ಕೇಳಲಾಯಿತು. ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅಡ್ವೈಸ್ ಕೊಡುತ್ತೆ. ದ ಸುಪ್ರೀಂ ಕೋರ್ಟ್ ಗಿವ್ಸ್ ದಿ ಅಡ್ವೈಸ್ ಆ್ಯಂಡ್ ಇಟ್ ಬಿಕಮ್ಸ್ ಎ ವರ್ಡಿಕ್ಟ್ ಆಲ್ಸೋ. ಏನು? ಎಕ್ಸ್ಪಾಂಡೆಡ್ ಕೊಲಿಜಿಯಂ ಸಿಸ್ಟಮ್. ನೋಡಿ, ಮೊದಲು ಕೊಲಿಜಿಯಂ ಸಿಸ್ಟಮ್ ಹೆಂಗಿತ್ತು? CJI + 2 ಇತ್ತು. ದ CJI ಮಸ್ಟ್ ಕನ್ಸಲ್ಟ್ ಎ ಕೊಲಿಜಿಯಂ ಆಫ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್. ನೋಡಿ, ಇವಾಗ ಇಂಪ್ರೂವ್ಮೆಂಟ್ ಏನು ಮಾಡಿದ್ರು? 2 ಬದಲು 4 ಜಡ್ಜಿಗಳನ್ನು ಸೇರಿಸ್ಕೊಂಡು ಕೊಲಿಜಿಯಂ ಮಾಡಬೇಕು. ನಾವು ದ ಕೊಲಿಜಿಯಂ ಈಸ್ 1 CJI + 4 senior judges. So there are totally 5 persons. So now 5 persons will select the person who has to become the judge of the Supreme Court. That is the condition. Nodi, there is one more thing. It is not only a question of majority. Filtering yav tara ಮಾಡ್ತಾರೆ ಅಂದ್ರೆ, if 2 judges of the collegium dissent, ಈ 5ರಲ್ಲಿ 2 ಒಪ್ಪದೆ ಹೋದರೂ ಕೂಡ ಆ ವ್ಯಕ್ತಿಯ ಹೆಸರನ್ನು ನಾವು ಶಿಫಾರಸು ಮಾಡೋ ಹಾಗಿಲ್ಲ. 5ರಲ್ಲಿ ಏನು ಮಾಡಬೇಕು? ಕನಿಷ್ಠ 4 ಜನರ ಒಪ್ಪಿಗೆ ಇರಬೇಕು. ಕನಿಷ್ಠ 4 ಜನರು, ಒಬ್ಬರು ಡಿಸೆಂಟ್ ಇದ್ರೆ ನೋ ಪ್ರಾಬ್ಲಮ್. ಆದರೆ 3 ಜನರ ಒಪ್ಪಿಗಿದ್ದು 2 ಡಿಸೆಂಟ್ ಇದ್ರೂ ಕೂಡ ಆ ಹೆಸರನ್ನು ಕಳಿಸ್ಲಿಕ್ಕಾಗಲ್ಲ. ಮೆಜಾರಿಟಿ ಇದ್ರೂ ಕಳ್ಸಕ್ಕಾಗಲ್ಲ. ಇಫ್ 2 judges of the collegium dissent, the CJI should not forward the recommendation to the government. The opinion of the collegium must be given in writing. ಇವರೆಲ್ಲರೂ ಲಿಖಿತ ರೂಪದಲ್ಲಿ ಅಭಿಪ್ರಾಯವನ್ನು ಕೊಡಬೇಕು. ದ ಎಕ್ಸಿಕ್ಯೂಟಿವ್ ಕ್ಯಾನ್ ಆಸ್ಕ್ ಫಾರ್ ರೀಕನ್ಸಿಡರೇಷನ್ ಆಫ್ ದ ನೇಮ್. ನೋಡಿ, ನೀವು ರಾಷ್ಟ್ರಪತಿಗಳು ಏನು ಮಾಡ್ಬೋದು? ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನ ಮರುಪರಿಶೀಲನೆಗೆ ಕಳಿಸ್ಬೋದು. ಇದು ಬೇಡ, ಇದು ಸರಿ ಇಲ್ಲ, ಇದನ್ನು ಡ್ರಾಪ್ ಮಾಡಿ ಅಂತ ಕಳಿಸ್ಬೋದು. ಆದರೆ 2ನೇ ಸಲ ಮರಳಿ ಬಂದಂತಹ ಹೆಸರನ್ನು ಪುನಃ ಕೊಲಿಜಿಯಂ ಅದೇ ಹೆಸರನ್ನು ಮತ್ತೆ ರೆಕಮೆಂಡ್ ಮಾಡಿದರೆ, ಇಫ್ ದ ಕೊಲಿಜಿಯಂ reiterates, the appointment must be done. So this is the condition. This is the judgment that is given. The judgment is like this. ನೋಡಿ, ಕೊಲಿಜಿಯಂ ವ್ಯವಸ್ಥೆಯನ್ನು ವಿಸ್ತರಿಸಲಾಯಿತು. ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂ ಕೋರ್ಟ್ನ ಹಿರಿಯ 4 ನ್ಯಾಯಮೂರ್ತಿಗಳಿಂದ ಕೊಲಿಜಿಯಂ ರಚನೆಯಾಗಬೇಕು. ಕೊಲಿಜಿಯಂನಲ್ಲಿ 2 ನ್ಯಾಯಮೂರ್ತಿಗಳು ವಿರೋಧಿಸಿದರೂ ಕೂಡ ಅಂಥ ವ್ಯಕ್ತಿಯ ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡುವ ಹಾಗಿಲ್ಲ. ಎಲ್ಲ ಕೊಲಿಜಿಯಂ ಸದಸ್ಯರ ಅಭಿಪ್ರಾಯವು ಲಿಖಿತವಾಗಿರಬೇಕು. ಕಾರ್ಯನಿರ್ವಾಹಕ ಸರ್ಕಾರ 1 ಬಾರಿ ಶಿಫಾರಸಿನ ಮೇಲೆ ಮರುಪರಿಶೀಲನೆ ಕೇಳಿದರೂ
ಕೊಲಿಜಿಯಂ ಅದೇ ಹೆಸರನ್ನು ಪುನಃ ಕಳಿಸಿದರೆ ಅದನ್ನು ಏನು ಮಾಡಬೇಕು, ಸರ್ಕಾರ ಅಂಗೀಕರಿಸಬೇಕು. ದಿಸ್ ಇಸ್ ವಾಟ್ ಈಸ್ ದ ಥರ್ಡ್ ಜಡ್ಜಸ್ ಡಿಸಿಷನ್. ಈ ಥರ್ಡ್ ಜಡ್ಜಸ್ ಡಿಸಿಷನ್ ಇದೆಯಲ್ವಾ, ದಿಸ್ ಹ್ಯಾಸ್ ಬಿಕಮ್ ಎ ಫೈನಲ್. ದಿಸ್ ಹ್ಯಾಸ್ ಬಿಕಮ್ ಫೈನಲ್. ಆದರೆ ಕಾರ್ಯಾಂಗ ಸುಮ್ಮನೆ ಕೂರಲಿಲ್ಲ. ನಿಮ್ಗೆ ನೆನಪಿರ್ಬೋದು, 2014ರಲ್ಲಿ ಪ್ರಪ್ರಥಮವಾಗಿ BJP ಸರ್ಕಾರ ಅಧಿಕಾರಕ್ಕೆ ಬಂತು. BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡ್ತು ಅಂತಂದರೆ, BJP ಸರ್ಕಾರ ಒಂದು ಸಂವಿಧಾನ ತಿದ್ದುಪಡಿಯನ್ನು ಪಾಸ್ ಮಾಡ್ತು. 99ನೇ ಸಂವಿಧಾನ ತಿದ್ದುಪಡಿಯನ್ನು ಪಾಸ್ ಮಾಡ್ತು. ಈ 99ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಅದೇನು ಮಾಡ್ತು, ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತಂತು. ಆ ಕಾನೂನಿನ ಪ್ರಕಾರ ದ ಲಾ ಇಸ್ ಕಾಲ್ಡ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಆಕ್ಟ್. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಆಕ್ಟ್ 214 ಅನ್ನ ಎರಡೂ ಸದನದಲ್ಲಿ ಪಾಸ್ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಒಂದು ಕಮಿಟಿಯನ್ನು ಮಾಡ್ತು. ಏಮಿಂಗ್ ಟು ರಿಪ್ಲೇಸ್ ದ ಕೊಲಿಜಿಯಂ ಸಿಸ್ಟಮ್. ಕೊಲಿಜಿಯಂ ಸಿಸ್ಟಮ್ ಬೇಡ ನಮಗೆ, ನಾವೊಂದು ಕಮಿಟಿ ಮಾಡ್ತೀವಿ. ಆ ಕಮಿಟಿಯಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಾರೆ, ಆಮೇಲೆ ಮಂತ್ರಿಗಳಿರ್ತಾರೆ, ಲಾ ಮಂತ್ರಿ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾನೆ, ವಿರೋಧ ಪಕ್ಷದ ಲೀಡರ್ ಇರ್ತಾರೆ, ಒಬ್ಬ ಜೂರಿ ಇರ್ತಾನೆ, ದೇಶದಲ್ಲಿರ್ತಕ್ಕಂಥ ಒಬ್ಬ ನ್ಯಾಯಶಾಸ್ತ್ರಜ್ಞ ಕೂಡ ಅದರಲ್ಲಿ ಇರ್ತಾನೆ. ಈ ರೀತಿಯಾದಂತಹ ಒಂದು ಕಮಿಷನ್ ಮಾಡ್ತೀವಿ ನಾವು ಅಂತೇಳಿ ಕಮಿಷನ್ನ ಮಾಡಿದರು. ದಿಸ್ ಕಮಿಷನ್ ವಾಸ್ ಚಾಲೆಂಜ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್. This commission was challenged before the Supreme Court again by this Supreme Court's Advocates on Record Association. ನೋಡಿ, ಅವರು ಮತ್ತೆ ಇದರ ಮೇಲೆ ಏನು ಮಾಡಿದ್ರು, ಸರ್ವೋಚ್ಚ ನ್ಯಾಯಾಲಯದ ಮುಂದೆ ರಿಟ್ ಅರ್ಜಿ ಹಾಕಿದ್ರು, ಇದು ಸರಿ ಇಲ್ಲ ಅಂತ ಹೇಳಿ. ನೋಡಿ, ಇದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. 2014ರಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಧಿನಿಯಮ 2014 ಮತ್ತು 99ನೇ ತಿದ್ದುಪಡಿಯನ್ನು ಅಂಗೀಕರಿಸಲಾಯಿತು. ಈ ತಿದ್ದುಪಡಿ ಮತ್ತು ಕಾನೂನುಗಳು ಕೊಲಿಜಿಯಂ ವ್ಯವಸ್ಥೆಯ ಬದಲಿ NJAC ವ್ಯವಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿತರಾಗಿತ್ತು. ಈ ಪ್ರಕರಣವು 99ನೇ ತಿದ್ದುಪಡಿ ಮತ್ತು NJAC ಅಧಿನಿಯಮದ ಸಂವಿಧಾನಿಕ ಮಾನ್ಯತೆಯನ್ನು ಪ್ರಶ್ನಿಸಲಾಗಿತ್ತು. It was told that this is unconstitutional. Why it is unconstitutional? Because in the whole system what NJAC was done, in that majority is to be other than judges. ಜಡ್ಜಿಸ್ ಮೆಜಾರಿಟಿ ಆಗ್ತಿರ್ಲಿಲ್ಲ. ಅಲ್ಲಿ ಜಡ್ಜಿಸು ಮೈನರ್ ಆಗ್ತಿದ್ರು. ರಾಜಕೀಯ ವ್ಯಕ್ತಿಗಳು ಮತ್ತು ಹೊರಗಡೆ ಜ್ಯೂರಿಸ್ಟ್ ಏನಿದ್ರಲ್ಲ ಅವರು ಎಲ್ಲರೂ ಒಟ್ಟುಗೂಡಿದರೆ ಆವಾಗ ಜಡ್ಜಿಸ್ ಸ್ಟೇಟ್ಮೆಂಟ್ ಏನು ನಡೀತಿರ್ಲಿಲ್ಲ. ಅಂದರೆ ರಾಜಕೀಯ ಪ್ರಭಾವಕ್ಕೊಳಗಾದಂತಹ ವ್ಯಕ್ತಿಗಳು ಮಾತ್ರ, ಅಂದರೆ ಅವರಿಗೆ ಖುಷಿ ಇರುವಂತಹ ವ್ಯಕ್ತಿಗಳು ಮಾತ್ರ ಜಡ್ಜ್ ಆಗುವಂತಹ ಸಾಧ್ಯತೆ ಈ ಒಂದು ವ್ಯವಸ್ಥೆಯಲ್ಲಿತ್ತು. ಆದ್ದರಿಂದ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪೋದಿಲ್ಲ. ಈ ಇಶ್ಯೂ ರೈಸ್ಡ್ ವೆದರ್ NJAC ಈಸ್ ಕಾನ್ಸ್ಟಿಟ್ಯೂಷನಲ್. ವೆದರ್ NJAC ಏನು ಮಾಡಿದಿರಿ ನೀವು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಮಾಡಿದಿರಲ್ಲ, ಇದು ಸಂವಿಧಾನಾತ್ಮಕವಾಗಿದೆಯೇ ಎನ್ನುವ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಎತ್ತಲಾಯಿತು. ನಂಬರ್ 2, ಡಸ್ ದ NJAC ವೈಲೇಟ್ ದ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ? ದಿಸ್ ಇಸ್ ದ ಕ್ರಕ್ಸ್ ಆಫ್ ದ ಮ್ಯಾಟರ್. ವೆದರ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿನ ಅಂದರೆ ಸ್ವಾಯತ್ತತೆ, ಅಂದರೆ ಸ್ವಾತಂತ್ರ್ಯ, ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಇದು ಧಕ್ಕೆ ಬರುತ್ತಾ? ವಿಚ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಇದು ವಯಲೇಟ್ ಆಗೋದಿಲ್ವೇ ಅಂತ. NJAC ಸಂವಿಧಾನಬದ್ಧವೇ? NJAC ವ್ಯವಸ್ಥೆಯು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆಯೇ? ಅದು ಸಂವಿಧಾನದ ಮೂಲ ರಚನೆಗೆ ಅನುಗುಣವಾಗಿದೆಯೇ? ಅನುಗುಣವಾಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಈ ಒಂದು ಪ್ರಕರಣ ಎತ್ಕೊಂಡು ಬಂತು. ದೆನ್ ಲೆಟ್ ಅಸ್ ಸಿ ವಾಟ್ ದ ಡಿಸಿಷನ್ ಈಸ್. ದ ಡಿಸಿಷನ್, ಸುಪ್ರೀಂ ಕೋರ್ಟ್ ಹೆಲ್ಡ್ ದ ವರ್ಡಿಕ್ಟ್. ಸುಪ್ರೀಂ ಕೋರ್ಟ್ said this. The Supreme Court struck down the NJAC Act and the 99th Constitutional Amendment by 4:1 majority. Held that the independence of judiciary is part of the basic structure. The NJAC gave too much power to the executive, especially through the inclusion of eminent persons. ನೋಡಿ, ಇದರಲ್ಲಿ ಎಮಿನೆಂಟ್ ಪರ್ಸನ್ಸ್ ಅಂತ ಹೇಳಿ, ಈಗ ಒಬ್ಬರು ಲಾ ಮಿನಿಸ್ಟರು, ಒಬ್ಬರು ಪ್ರೈಮ್ ಮಿನಿಸ್ಟರು ಆರ್ ಅಪೋಸಿಷನ್ ಲೀಡರು, ಅಂದರೆ ಓವರಾಲ್ ಅದ್ರ ವ್ಯವಸ್ಥೆ ಹೇಗಾಗ್ತಿತ್ತು ಅಂತಂದರೆ ಜಡ್ಜಸ್ಗಳ ಸಂಖ್ಯೆ ಕಮ್ಮಿ, ಉಳಿದವ್ರ ಸಂಖ್ಯೆ ಜಾಸ್ತಿ ಆಗ್ತಿತ್ತು.
including inclusion of the eminent persons and law minister in the appointment process. Therefore, collegium system was restored back. ಆದ್ದರಿಂದ ಅವ್ರು ಏನು ಮಾಡಿದರು, ಮೊದಲಿದ್ದಂತಹ ಕೊಲಿಜಿಯಂ ಸಿಸ್ಟಮ್ ಇರಲಿ ಅಂತಕ್ಕಂಥ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ಪ್ರಕರಣದಲ್ಲಿ ಕೊಡ್ತು. ಸೊ ಸುಪ್ರೀಂ ಕೋರ್ಟ್ನ ತೀರ್ಪು 4-1 ಬಹುಮತದಿಂದ NJAC ಅಸಂವಿಧಾನಿಕ ಅಂತ ಹೇಳಿದ್ವಿ. 92ನೇ ಸಂವಿಧಾನ ತಿದ್ದುಪಡಿಯು ಅಸಂವಿಧಾನಿಕ ಅಂತ ಹೇಳಿದ್ವಿ. ಯಾಕೆ ಅಂತಂದರೆ ಇಲ್ಲಿ ರಾಜಕೀಯ ಪ್ರಮುಖ ವ್ಯಕ್ತಿಗಳು ಸೇರುವುದರಿಂದ ಇಲ್ಲಿ ಏನಾಗುತ್ತೆ, ರಾಜಕೀಯದ ಪ್ರೆಷರು ಈ ಅಪಾಯಿಂಟ್ಮೆಂಟ್ಗಳ ವಿಷಯದಲ್ಲಿ ಬರ್ತದೆ. ಅಂದರೆ ಈ ಏನು ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ತರುವಂತಹ ಒಂದು ಕಮಿಷನ್ ಆಗಿದೆ ಇದು. ಆದ್ದರಿಂದ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಇದನ್ನೇನು ಮಾಡ್ತದೆ, ಅಸಂವಿಧಾನಿಕ ಎಂದು ಇದನ್ನು ತಳ್ಳಿ ಹಾಕ್ತದೆ. ದಿಸ್ ಇಸ್ ಹೌ ಅಲ್ಟಿಮೇಟ್ಲಿ ವಾಟ್ ಈಸ್ ಸೆಟಲ್ಡ್ ಈಸ್ ಅಗೇನ್ ಅವರ್ ಓಲ್ಡ್ ಸಿಸ್ಟಮ್, process of appointment. Then what is the settled system? Settled system is collegium system. The presidential reference ideyalva, so that it itself becomes the law of the land, settled law. Collegium is the settled law. Collegium system is settled law. Settled law today. So now we will see the judgment. Vacancy arises. How the appointment is done? Now the process of appointment is like this. When the vacancy arises, the process is initiated by the Chief Justice of India. Collegium recommendation. CJI plus 4 senior most Supreme Court judges recommend the names. Then sent to Law Ministry. Scrutiny and background check. It will go to Law Ministry. Law Ministry will check the background of the judge and all that. ಅಂದರೆ ಅವರಿಗೆ ಇಂಟೆಲಿಜೆನ್ಸು, ವಿಜಿಲೆನ್ಸ್ ರಿಪೋರ್ಟ್ ಅವರಿಗೆಲ್ಲ ಬರುತ್ತೆ. ಫಾರ್ವರ್ಡೆಡ್ ಟು ದ ಪ್ರೈಮ್ ಮಿನಿಸ್ಟರ್. ಅದು ಏನು ಪ್ರಧಾನಮಂತ್ರಿಗಳ ಏನು ಸಲಹೆಗೆ ಹೋಗುತ್ತೆ ಮತ್ತು ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಜಡ್ಜ್. ಆಮೇಲೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಆರ್ಡರನ್ನು ಇಶ್ಯೂ ಮಾಡ್ತಾರೆ. ಆದರೆ ಇಲ್ಲಿ ಪ್ರಾಕ್ಟಿಕಲಿ ನಡೆಯುವಂಥದ್ದು ಏನಾಗುತ್ತೆ ಅಂತಂದರೆ ಅದನ್ನು ಹೇಳ್ತೀನಿ. ಖಾಲಿ ಸ್ಥಾನದ ಬಗ್ಗೆ ನ್ಯಾಯಮೂರ್ತಿಗಳು ಪ್ರಕ್ರಿಯೆ ಪ್ರಾರಂಭಿಸ್ತಾರೆ. ಕೊಲಿಜಿಯಂ ಮತ್ತು ಅಂದರೆ ಕೊಲಿಜಿಯಂ ಶಿಫಾರಸು ಮಾಡುತ್ತೆ. ಕೊಲಿಜಿಯಂ ಅಂದರೆ CJI ಪ್ಲಸ್ 4 ಜನ ಹಿರಿಯ ನ್ಯಾಯಮೂರ್ತಿಗಳು. ಮತ್ತು ಕಾನೂನು ಸಚಿವಾಲಯಕ್ಕೆ ಅವ್ರು ಏನು ಮಾಡ್ತಾರೆ, ಪ್ರಪೋಸಲ್ ಕಳಿಸ್ತಾರೆ ಅಥವಾ ಏನು ಸಚಿವಾಲಯಕ್ಕೆ ಆ ಒಂದು ರೆಕಮೆಂಡೇಶನ್ ಕಳಿಸ್ತಾರೆ, ಶಿಫಾರಸು ಕಳಿಸ್ತಾರೆ. ಪ್ರಧಾನಮಂತ್ರಿಗಳ ಸೈನಿಗೆ ಹೋಗುತ್ತವೆ. ಆಮೇಲೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಸಹಿ ಹಾಕಿದ ಮೇಲೆ ಅವರು ರಾಷ್ಟ್ರಪತಿಗಳು ಆಜ್ಞೆಯನ್ನು ಹೊರಡಿಸ್ತಾರೆ. ದಿಸ್ ಇಸ್ ಹೌ ದಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಅಪಾಯಿಂಟೆಡ್. ಓಕೆ. So with this now I have concluded the concept, I have made you to understand 3 things. One is what is meant by collegium system, how it is evolved. It started from SP Gupta, where the government has got the upper hand. Then came the Supreme Court Lawyers on Record Association case. Then the first collegium system was born with the CJI plus 2 senior most judges. Then subsequently the president asks advisory opinion. When he asked the advisory opinion, the area or the number of persons of the collegium are increased. Instead of 2 senior most judges, they have taken 4. This is another improvement. So that the opinion of the 5 members is important. Out of 5, at least 4 should say yes, not 3:2. It is 4:1. If 2 persons says no, then his name cannot be sent. Again, when the government, the name goes to the government, sarvakarakku hodaga, if the government returns a particular name for reconsideration, again if the same name is sent, then the president is bound to give his appointment. So these are all the things that are happened. However, one part of the society or the legal thinkers is that even after this there is no transparency in the concept of collegium system. They want further improvement, including Prashant Bhushan and many eminent lawyers are thinking that some still more transparency is required, because recently we have found huge cash in the judges' quarters, and that is another black spot for the judicial integrity ಅನ್ನೋದನ್ನು ನಾವು ನೆನಪಿಸ್ಕೊಳ್ತಾ, even otherwise also the present political thinkers also
wants to go back to NJAC again. That thinking is also going on one side. ಒಂದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಪುನಃ NJACಯನ್ನು ಮತ್ತೊಮ್ಮೆ ನಾವು ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಅವರಲ್ಲಿದೆ. ಆದರೆ ಮೊನ್ನೆ ನಡೆದಂತಹ ಜಡ್ಜ್ ವಿಷಯ ಏನಿದೆ ಅದರ ಒಂದು ಎನ್ಕ್ವೈರಿ ಇನ್ನೂ ಪೂರ್ಣ ಆಗದೇ ಇರೋದ್ರಿಂದ ಅದರ ಒಂದು ಭವಿಷ್ಯ ಏನು ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಕೊಲೀಜಿಯಂ ಸಿಸ್ಟಮನ್ನು ಇನ್ನೂ ಸ್ವಲ್ಪ ನೀವು ಏನು ಮಾಡ್ಬೋದು, ಟ್ರಾನ್ಸ್ಪರೆಂಟಾಗಿ ಮಾಡ್ಬೋದೇ ಹೊರತು NJACನ ತರೋದ್ರಿಂದ ಪೊಲಿಟಿಕಲ್ ಮೆಜಾರಿಟಿ ಇರುವಂತಹ ವ್ಯವಸ್ಥೆಯನ್ನು ನಾವೇನಾದರೂ ತಂದರೆ ಅಥವಾ ಪಾಲಿಟಿಕ್ಸ್ಕಲ್ ಪೀಪಲ್ ಇನ್ಕ್ಲೂಡ್ ಆದರೆ ಈ ಜಡ್ಜಸ್ ಮೇಲೆ ಈ ನಿರ್ಭೀತಿಯಿಂದ ಏನು ಜಡ್ಜ್ಮೆಂಟ್ ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ ಇದು ಧಕ್ಕೆಗೆ ಒಳಗಾಗ್ತದೆ ಅನ್ನುವಂಥದ್ದು ನನ್ನ ಒಪಿನಿಯನ್ನು. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಜಡ್ಜಸ್ ನಮ್ಮ ಅಮೇರಿಕದ ಜಡ್ಜಸ್ ಒಂದ್ಸಲ ಅಪಾಯಿಂಟ್ ಆದರೆ ಅವ್ರ ಪೊಲಿಟಿಕಲ್ ಅಪಾಯಿಂಟ್ಮೆಂಟೇ ಇರುತ್ತಲ್ಲಿ. ಪ್ರೆಸಿಡೆಂಟ್ ವಿಲ್ ಸೆಲೆಕ್ಟ್ ದ ಪೀಪಲ್ ಆ್ಯಂಡ್ ರೆಕಮೆಂಡ್ ಇಟ್ ಟು ದ ಸೆನೆಟ್ ವಿಲ್ ratify it and they become the judges. Their interesting thing is once he becomes a Supreme Court judge, he can continue as a judge till his retirement. After having appointed, he will not be worried. But in India, it is not like that. The Supreme Court judge is bound to retire after the age of 65. And certain people like Prashant Bhushan and others, they are saying that the retirement age of the judges should not be 65, even it can be extended further. That opinion is also there. Whatever it is, now what we have to do is somehow see that the collegium system becomes more transparent. That should be the present day solution. That is my opinion. The collegium system, though not expressly mentioned in the constitution, has become the de facto mechanism. ನಿಜವಾಗಿ ನಡೀತಾ ಇರೋದು ಇದೇ ಈಗ, ಫ್ಯಾಕ್ಚುಲಿ ನಡೀತಾ ಇರೋದು, ಫಾರ್ ಅಪಾಯಿಂಟಿಂಗ್ ಜಡ್ಜಸ್ ಟು ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈ ಕೋರ್ಟ್ಸ್ ಇನ್ ಇಂಡಿಯಾ ಆಸ್ ಇವಾಲ್ವ್ಡ್ ಥ್ರೂ ಜುಡಿಷಿಯಲ್ ಇಂಟರ್ಪ್ರಿಟೇಷನ್. ದಿಸ್ ಈಸ್ ದ ರಿಸಲ್ಟ್ ಆಫ್ ದ ಜುಡಿಷಿಯಲ್ ಇಂಟರ್ಪ್ರಿಟೇಷನ್. ತ್ರೀ ಜಡ್ಜಸ್ ಕೇಸ್, first judge's case, second judge's case, third judge's case. Then came NJAC. NJAC we can call it as fourth judge's case. So all this, if we can see, it is a judicial primarily second and third judge's case. Actually third judge's case is holding the law now, holding the law. Even fourth judge's case is dismissed. In other words, NJAC and the 99th CAR declared as unconstitutional. While the collegium system protects judicial interpretance, it needs reform, not abolition. This is my opinion. It should not be abolished. A revised mechanism that retains judicial primacy but includes transparency, structured criteria and limited external oversight may strike a better balance between the independence and accountability. Here, independence of judiciary is there. Actually, it is against the concept of no one can be judge in his own case. It is against that concept. But even though, because of the judiciary need to be independent and fearless, the collegium system, if it is removed and going back to NJAC, may create some other problems. ಅನ್ನೋದನ್ನು ಆ ಒಂದು ಅಭಿಪ್ರಾಯವನ್ನು ನಾನು ನಿಮಗೆ ಹೇಳುತ್ತಾ, ಈ ಕೊಲಿಜಿಯಂ ವ್ಯವಸ್ಥೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿಲ್ಲದಿದ್ದರೂ ಸಹ ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳ ನೇಮಕಾತಿಗೆ ವಾಸ್ತವಿಕ ಕಾರ್ಯಪದ್ಧತಿಯಾಗಿ ಪರಿಣಮಿಸಿದೆ. ಈ ವ್ಯವಸ್ಥೆ ಪ್ರಮುಖವಾಗಿ 2ನೇ ಮತ್ತು 3ನೇ ನ್ಯಾಯಮೂರ್ತಿಗಳ ಪ್ರಕರಣಗಳ ಮೂಲಕ ನ್ಯಾಯಾಂಗದ ವ್ಯಾಖ್ಯಾನದಿಂದ ಬಂದಿದೆ, ವಿವರಣೆಗಳಿಂದ ಅಥವಾ ವ್ಯಾಖ್ಯಾನದಿಂದ ಬೆಳೆದು ಬಂದಿದೆ. ಕೊಲಿಜಿಯಂ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಪ್ರಮುಖವಾದರೂ ಇದರ ರದ್ದತಿ, ಇದರ ಸುಧಾರಣೆ, ರದ್ದತಿ ಅಲ್ಲ, ಇದರ ಸುಧಾರಣೆ ಅಗತ್ಯವಿದೆ. ದಯವಿಟ್ಟು ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇದರ ಸುಧಾರಣೆ ಅಗತ್ಯವಿದೆ, ರದ್ದು ಅಲ್ಲ. ಪುನರ್ರಚಿಸಲಾದ ಒಂದು ವ್ಯವಸ್ಥೆ ನ್ಯಾಯಾಂಗ ಪ್ರಧಾನ ಸ್ಥಾನವನ್ನು ಕಾಯ್ದುಕೊಳ್ಳುತ್ತದೆ. ಪಾರದರ್ಶಕ ಮತ್ತು ರಚನಾತ್ಮಕ ಮಾನದಂಡಗಳು ಮತ್ತು ಸೀಮಿತ ಬಾಹ್ಯ ನಿಗಾ ವ್ಯವಸ್ಥೆಗಳನ್ನು ಒಳಗೊಂಡಿದ್ದರೆ ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆಯ ನಡುವೆ ಉತ್ತಮ ಸಮತೋಲನ ಸಾಧಿಸಬಹುದು. ಅಂದರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ at any cost it should be maintained. It is mentioned in our DPSP also. There is a article regarding the independence of
ಜುಡಿಷಿಯರಿ ಅನ್ನೋದನ್ನು ನಾವು ನೆನಪಿಸ್ಕೊಳ್ತಾ, ಇಲ್ಲಿಯವರೆಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಗಮನಕ್ಕೆ ತರುವ ಹಾಗೆ ಈ ಒಂದು ವ್ಯವಸ್ಥೆ ಏನಿದೆ ಉತ್ತಮವಾಗಿ ಬಂದಿದೆ. ಆದರೆ ಒಂದಿದೆ, ನೆಪೋಟಿಸಮ್ ಇದೆ ಅಂತ ಹೇಳ್ತಾರೆ. ದೇರ್ ಈಸ್ ಎ ಅಕ್ಯೂಸಿಷನ್ ದ್ಯಾಟ್ ನೆಪೋಟಿಸಮ್ ಅಂದರೆ ಜಡ್ಜ್ ಮಕ್ಕಳುಗಳೇ ಜಡ್ಜ್ ಆಗ್ತಾರೆ ಅಂತಕ್ಕಂಥದ್ದು. ಅಂದರೆ ಚಂದ್ರಚೂಡ್ ಅವ್ರ ಮಗನೇ ಚಂದ್ರಚೂಡ್ ಮತ್ತೆ ಚೀಫ್ ಜಸ್ಟಿಸ್ ಆದರು ಅನ್ನೋದು. ಅಥವಾ ಈಗ ತಾನೇ ರಿಟೈರ್ ಆದಂತಹ ಏನು ಖನ್ನಾ ಇದ್ದಾರಲ್ಲ, ಸಂಜಯ್ ಖನ್ನಾ, ಅವರು HR ಖನ್ನಾ ಅವರ ರಿಲೇಷನ್ನು ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಕೆಲವು ಆಪಾದನೆಗಳಿದ್ದಾವೆ. ಆದರೆ ನಾವು ಓವರಾಲ್ ನೋಡಿದಾಗ ಎಲ್ಲೆಲ್ಲಿ ಸಂವಿಧಾನಿಕವಾಗಿ ಕ್ರೈಸಿಸ್ ಉಂಟಾಗಿದೆಯೋ, ಎಲ್ಲೆಲ್ಲಿಯೂ ಮೂಲಭೂತ ಹಕ್ಕುಗಳಿಗೆ ತೊಂದರೆಯಾಗಿದೆಯೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ಸುಪ್ರೀಂ ಕೋರ್ಟು ಅದನ್ನು ಸರಿಪಡಿಸ್ತಾ ಬಂದಿದೆ. ಅಷ್ಟೇ ಅಲ್ಲ, ದೇಶದ ಹಿತದೃಷ್ಟಿಯಿಂದ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸಫಲ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು. ಅದಕ್ಕೆ ಉದಾಹರಣೆ ಅಂದರೆ ಗತಕಾಲದಿಂದ ಸಮಸ್ಯೆಯನ್ನು ಹೊಂದಿದಂತಹ ಅಯೋಧ್ಯೆಯ ವಿಷಯವನ್ನು ನಾವು ಬಗೆಹರಿಸಿದ್ದೀವಿ. ಮತ್ತು ಈ 2014 ನಂತರ ಬಂದಂತಹ ಎಲೆಕ್ಷನ್ ಬಾಂಡ್, ಇದು ನಮ್ಮ ಏನಾಗಿದೆ ಅಂತಂದರೆ ಈ ಒಂದು ಲೆವೆಲ್ ಪ್ಲೇಯಿಂಗ್ ರೋಲ್, ಅಂದರೆ ಸಮಮಟ್ಟದಲ್ಲಿ ಈ ಇಲೆಕ್ಷನ್ ಹೋರಾಟವನ್ನು ಮಾಡುವಂತಹ ಪ್ರಕ್ರಿಯೆ ನಾಶ ಆಗಿತ್ತು ಎಲೆಕ್ಷನ್ ಬಾಂಡ್ನಿಂದ. ಅದನ್ನು ತೆಗೆದಂತಹ ಸಂದರ್ಭ. ಅಥವಾ 370 ಆರ್ಟಿಕಲ್ 370 ನೋಡಿ, ದೇಶದ ಹಿತದೃಷ್ಟಿಯಿಂದ ನಮ್ಮ ಚಂದ್ರಚೂಡ್ ಅವ್ರನ್ನ ನಾವು ನೆನೆಸ್ಬೇಕು. ಏನಂತಂದರೆ ಇಟ್ ಈಸ್ ಎ ಎಕ್ಸಿಕ್ಯೂಟಿವ್ ಆರ್ಡರ್. ಯಾವುದೇ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಆರ್ಡರ್ ಕೊಟ್ಟಂತಹ ಆರ್ಡರು ಬೋನಫೈಡ್ ಇದೆಯೋ ಮಾಲಫೈಡ್ ಇದೆಯೋ. ಈಗ 370 ರದ್ದು ಮಾಡಿರೋದು, ಅದು ಆರ್ಗ್ಯುಮೆಂಟ್ ಸುಮಾರು ದಿನಗಳು ನಡೀತು. ಕಾನೂನಾತ್ಮಕವಾಗಿ ಅದು ವಿಷಯವೇ ಬೇರೆ ಆಗ್ಬೋದಿತ್ತು. ನಾವು ಎಷ್ಟೋ ದಿನ ಕಾಲೇಜಿನಲ್ಲಿ ಚರ್ಚೆ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ನಾವು ಲಾನ ಇಂಟರ್ಪ್ರಿಟ್ ಮಾಡಿದ್ದೇವೆ ಹೊರತು. ಆದರೆ ಚಂದ್ರಚೂಡ್ ಅವರು ಅದನ್ನೆಲ್ಲ ಹೇಳಲಿಲ್ಲ. ಏನು ಹೇಳಿದರು? ರಾಷ್ಟ್ರಪತಿಗಳು ಕಾರ್ಯಾಂಗ ತೆಗೆದುಕೊಂಡುವಂತಹ ನಿರ್ಧಾರ ದುರುದ್ದೇಶದಿಂದ ಕೂಡಿದೆಯೋ ಸದುದ್ದೇಶದಿಂದ ಕೂಡಿದೆಯೋ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅವ್ರು ಆನ್ಸರ್ ಕೊಟ್ಟರು, ಸದುದ್ದೇಶದಿಂದ ಕೂಡಿದೆ ಅಂಥೇಳಿ. ನೋಡಿ, ಅದು ನಿಜ ಇದೆ. ಈಗ ಕಳೆದ 370 ಅಬ್ರೋಗೇಟ್ ಮಾಡಿದ ನಂತರ ಅಲ್ಲಿ ಇರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕಡಿಮೆ ಆಗಿದೆ. ಟ್ರಾವೆಲ್ ಏನು ಟೂರಿಸಮ್ ಇಂಪ್ರೂವ್ ಆಗಿದೆ. ಈ ಜನರು ಪೊಲೀಸರ ಮೇಲೆ ಕಲ್ಲೆಸೆಯುವಂತಹ ಪ್ರಕರಣಗಳು ನಿಂತಿದೆ. ಅಥವಾ ಟೆರರಿಸ್ಟ್ಗಳು ಅಲ್ಲೊಂದು ಇಲ್ಲೊಂದು ಪ್ರಕರಣ ಬಿಟ್ಟರೆ ಟೆರರಿಸ್ಟ್ ಪ್ರಕರಣ ಕಡಿಮೆ ಆಗಿದೆ. ಅಂದರೆ ಕಾಶ್ಮೀರ ಅಭಿವೃದ್ಧಿ ಹೊಂದ್ತಾ ಇದೆ. ಅದನ್ನು ಇನ್ನೂ ಟೈಮ್ ಬೇಕು. ಯಾವಾಗಲೂ ಸಾಮಾಜಿಕ ವ್ಯವಸ್ಥೆ ಬೇಗ ಸರಿ ಹೋಗೋದಿಲ್ಲ, ಆ ಟೈಮ್ ಬೇಕು. ಈ ಎಲ್ಲ ಇತ್ತೀಚಿನ ಸಂದರ್ಭಗಳನ್ನು ನಾನು ನಿಮಗೆ ನೆನಪಿಗೆ ಆಗ್ತಿರ್ತೀನಿ. ಅಂದರೆ ಇವೆಲ್ಲವುಗಳನ್ನು ಗಮನಿಸಿದಾಗ ನಮಗೇನನ್ಸುತ್ತೆ ಅಂತಂದರೆ, ಇವತ್ತಿನ ನಮ್ಮ ನ್ಯಾಯಿಕ ವ್ಯವಸ್ಥೆ, ನೀವು ಅನ್ಬೋದು ಜಡ್ಜಸ್ ಅಪಾಯಿಂಟ್ ಜಡ್ಜಸ್ ಅಂತ ಅನ್ಬೋದು, ಆದರೆ ಅದಕ್ಕಿಂತ ಉತ್ತಮವಾದ ವ್ಯವಸ್ಥೆ ಏನು NJAC ಅಲ್ಲ. ಅದನ್ನು ಉತ್ತಮ ಮಾಡಬೇಕು ಅಂದರೆ ಅದರಲ್ಲೇ ಇನ್ನೂ ಹೆಚ್ಚು ನಾವು ಏನು ಪಾರದರ್ಶಕತೆಯನ್ನು ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಿಮ್ಮೆಲ್ಲರಿಗೂ ವಿನಂತಿಸುವುದಿಷ್ಟೇ, ನಾನು ಮಾಡುವಂತಹ ಪಾಠಗಳು ಆ ಒಂದು ವಿಷಯ ಅದು ಅದರ ಪರಿಕಲ್ಪನೆ ಸಂಪೂರ್ಣ ರೀತಿಯಲ್ಲಿ ನಿಮಗೆ ಮನದಟ್ಟಾಗಬೇಕು. ಅಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇರೋದು. ಮತ್ತು ಈ ಸಂವಿಧಾನದ ನಿಟಿಗ್ರಿಟಿಗಳು ಏನು ಇತಿಮಿತಿಗಳು ಅಂತಾರಲ್ಲ, ಇವೆಲ್ಲವೂ ಭಾರತದ ಪ್ರಜೆಗಳಾದ ಅದು ನಾವು ಎಜುಕೇಟೆಡ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಬುದ್ಧಿಜೀವಿಗಳು ಅಂತ ಏನು ಹೇಳ್ತೀವಿ, ನಮಗೆಲ್ಲರಿಗೂ ಇದರ ಪರಿಪೂರ್ಣ ಜ್ಞಾನ ಇರಬೇಕು. ನಾನು ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ನೋಡಿದಂಥ ವಿಡಿಯೋ ಅದು ಈ ವಿಷಯದ ಬಗ್ಗೆ. ಆರ್ಟಿಕಲ್ 143 ಇಂದ ನಮ್ಮ ದೇಶದ ರಾಷ್ಟ್ರಪತಿಗಳು ಸರಿಯಾದ ಒಂದು ಗುದ್ದನ್ನು ನ್ಯಾಯಾಂಗಕ್ಕೆ ಕೊಟ್ಟಿದ್ದಾರೆ ಅಂತ ಏನೋ ಒಂದು ಆ ವಿಡಿಯೋದಲ್ಲಿ ನೋಡಿದೆ. ಅದು ಕನ್ನಡದ ವಿಡಿಯೋ. ನನಗನ್ಸುತ್ತೆ ಇದು ಸಂವಿಧಾನದ ಪ್ರಕ್ರಿಯೆ. 143ರಲ್ಲಿ ಅಭಿಪ್ರಾಯ ಕೇಳಲಿಕ್ಕೆ ರಾಷ್ಟ್ರಪತಿಗಳಿಗೆ ಹಕ್ಕಿದೆ, ಅಧಿಕಾರ ಇದೆ. ಅಭಿಪ್ರಾಯ ಕೊಡುವ ಒಂದು ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರು ಸೂಕ್ತವಾದ ಅಭಿಪ್ರಾಯವನ್ನು ಕೊಡ್ತಾರೆ. ಆದರೆ ನಾನು ಇಲ್ಲಿ ಹೇಳೋಕೆ ಬಯಸೋದು ಇಷ್ಟೇ, ಒಬ್ಬ ರಾಜ್ಯದ ರಾಜ್ಯಪಾಲರು ತನ್ನ ಎದುರಿಗೆ ಒಂದು ಮಸೂದೆ ಬಂದಾಗ ಅವರು ಅದನ್ನು ಏನೂ ಮಾಡಲಾರ್ದೆ ಇಟ್ಕೊಂಡು ಕೂತ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಕಂಟಕ. ರಾಜ್ಯದ ಜನತೆ ಒಂದು ಸರ್ಕಾರವನ್ನು ಆರಿಸಿ ಕಳಿಸಿದಾಗ ಆ ರಿಪ್ರೆಸೆಂಟೇಟಿವ್ ಆಶೋತ್ತರಗಳೇನಿರ್ತದೆ ಅದು ಪೂರೈಕೆ ಆಗಬೇಕು.
ಮತ್ತು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಇದೊಂದು ವಿರುದ್ಧವಾದಂಥ ಒಂದು ಕಾನ್ಸೆಪ್ಟ್ ಅನ್ನೋದನ್ನು ನಾವು ಮನಗೊಂಡಿರಬೇಕು. ಅಂದರೆ ಅದನ್ನು ಸರಿ ತಿಳ್ಕೊಂಡ್ರೆ ನಾವು ಈ ಮಾತನ್ನು ಹೇಳಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಅಲ್ಲಿ ಆ ಜಜ್ಮೆಂಟಲ್ಲಿ ಕೆಲವೊಂದು ನ್ಯೂನತೆಗಳು ಇರ್ಬೋದು. ಅಂದರೆ ಸಂವಿಧಾನಾತ್ಮಕ ವಿಷಯ ಸಂವಿಧಾನ ಪೀಠದಿಂದ ಚರ್ಚೆ ಆಗ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಹೊರತುಪಡಿಸಿದ್ರೆ ಆ ಜಜ್ಮೆಂಟಿನ ಉದ್ದೇಶ ಇದೆಯಲ್ಲ, ದ ಪರ್ಪಸ್ ಆಫ್ ದ ಜಜ್ಮೆಂಟ್ of Supreme Court in case of the state of Tamil Nadu versus Governor of Tamil Nadu is not at all incorrect. The purpose of the judgment is apt and appropriate. But okay, there may be a procedural flaw. Anyhow, the President of India having asked the opinion, the Constitution bench will definitely interpret that. In the coming days, we will find a better light on this gray area of the governor holding the bill of estate or the president holding the bill of estate ಅಂತ ಹೇಳ್ತಾ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಅಥವಾ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಯಾವ ರೀತಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಅನ್ನುವಂಥ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ನಿಮಗೆ ಹೈಕೋರ್ಟ್ ಜಡ್ಜಸ್ ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳ್ಬೋದು. ಅದು ಈ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಅಪಾಯಿಂಟ್ಮೆಂಟ್ನ ತೆರನಾಗೆ ಇರುತ್ತೆ. ಅದರಲ್ಲಿ 2 ಥರದ ಅಪಾಯಿಂಟ್ಮೆಂಟ್ಗಳಿದ್ದಾವೆ. ಒಂದು ಹೈಕೋರ್ಟ್ನ ಜಡ್ಜ್ಗಳ ಅಪಾಯಿಂಟ್ಮೆಂಟು ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಅಪಾಯಿಂಟ್ಮೆಂಟು ಅಥವಾ ನೇಮಕ ಬಗ್ಗೆ ಈ ಒಂದು ಸಣ್ಣ ವಿಡಿಯೋನ ನಾನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಕ್ತಾಯಗೊಳಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.